Praise the Lord. Hello, students. Welcome back to this final session on the third chapter, matrices. In this session, this is a special session. ಯಾಕೆಂದರೆ I will be dealing with the miscellaneous exercise. ಯಾವುದೇ ಚಾಪ್ಟರ್ನ ಮೋಸ್ಟ್ ಡಿಫಿಕಲ್ಟ್ ಕ್ವೆಶ್ಚನ್ಸ್ ಎಲ್ಲಿರುತ್ತೆ ಅಂದರೆ ಮಿಸಲೇನಿಯಸ್ ಎಕ್ಸಸೈಸ್ನಲ್ಲಿರುತ್ತೆ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಇದರಲ್ಲಿರುವಂತಹ ಆಲ್ಮೋಸ್ಟ್ 80% ಆಫ್ ದ ಕ್ವೆಶ್ಚನ್ಸ್ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಯೂಸ್ ಆಗದೇ ಇದ್ದರೂ CET ಲೆವೆಲ್ ಕ್ವೆಶ್ಚನ್ಸ್ ಅಂತೂ ಖಂಡಿತವಾಗ್ಲೂ ಇಲ್ಲಿಂದ ಪಿಕ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಸೊ ದಟ್ ಈಸ್ ವೇರ್ ಟುಡೇ ನಾನು ನಿಮಗೆ ಡೀಟೇಲಾಗಿ ಪ್ರತಿ ಸ್ಟೆಪ್ಪು ವರ್ಕ್ ಮಾಡಿ ತೋರಿಸೋದಿಲ್ಲ, ಯಾಕೆಂದರೆ ಐ ಹ್ಯಾವ್ ಆಲ್ರೆಡಿ ವರ್ಕ್ಡ್ ಇಟ್ ಫಾರ್ ಯು. ನಾನು ನಿಮಗೆ ಒಂದು ಐಡಿಯಾ ಕೊಡೋಕ್ಕೆ ಮಾತ್ರ ಬಂದಿದ್ದೀನಿ. ಓಕೆ, ಆ್ಯಸ್ ಐ ಟೋಲ್ಡ್ ಯು, ತುಂಬ ಡಿಫಿಕಲ್ಟ್ ಕ್ವೆಶ್ಚನ್ಸ್, ವೆರಿ ಚಾಲೆಂಜಿಂಗ್ ಕ್ವೆಶ್ಚನ್ಸ್ ಈ ಒಂದು ಎಕ್ಸಸೈಸಲ್ಲಿರುತ್ತೆ. ಹೋಪ್ ಯು ವಿಲ್ ಎಂಜಾಯ್ ದಿಸ್. ಓಕೆ, ಶಾಲ್ ವಿ ಸ್ಟಾರ್ಟ್? ಹಿಯರ್ ಕಮ್ಸ್ ದ ಫಸ್ಟ್ ಕ್ವೆಶ್ಚನ್. ಸೊ ಫಸ್ಟ್ ಕ್ವೆಶ್ಚನ್ ಏನು, ಲೆಟ್ ಎ ಈಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಕೊಡ್ತೀನಿ. ಶೋ ದಟ್ ಎ ಇಂಟು ಐ ಪ್ಲಸ್ ಬಿ ಎ ಪವರ್ ಎನ್ ಇಸ್ ಈಕ್ವಲ್ ಟು ಎ ಪವರ್ ಎನ್ ಐ plus n into a power n minus 1 into b. A and b are some constants into a. This is the matrix where I is the identity matrix of order 2. ಹೇಳೋ ಅವಶ್ಯಕತೆ ಇಲ್ಲ, a 2 cross 2 ಇರೋದ್ರಿಂದ I ಕೂಡ 2 cross 2ನೇ ಇರುತ್ತೆ. ಆ್ಯಂಡ್ n ಬಿಲಾಂಗ್ಸ್ ಟು n. ಓಕೆ, ನೆನ್ಪಿಟ್ಕೊಳ್ಳಿ, ಈ ಥರ ಪ್ರಾಬ್ಲಮ್ಸ್ನ ವಿ ವಿಲ್ ಪ್ರೂವ್ ಬೈ ದ ಪ್ರಿನ್ಸಿಪಲ್ ಆಫ್ ಮ್ಯಾಥಮ್ಯಾಟಿಕಲ್ ಇಂಡಕ್ಷನ್ ಅಂತ. ಓಕೆ, ನಿಮ್ಮ ಫಸ್ಟ್ ಪಿ ಯು ಸಿಲಿ ಇದು ಕಾನ್ಸೆಪ್ಟ್ ಮೇಲೆ ಒಂದು ಚಾಪ್ಟರೇ ಇದೆ. ಹೋಪ್ ಯು ನೋ ದಟ್ ಇನ್ ಡೀಟೇಲ್. ಒಂದು ವೇಳೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಗೊತ್ತಿಲ್ಲ ಅನ್ನೋದಾದರೆ ನಮ್ಮ ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಈ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ನ ಬೇಸಿಕ್ ಮೇಲೆ ಒಂದು ವಿಡಿಯೋ ಹಾಕಿರ್ತೀನಿ. ಆ ಲಿಂಕ್ ಫಾಲೋ ಮಾಡಿ ಫಸ್ಟು ಆ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ಈ ವಿಡಿಯೋ ನೋಡಿ. ಇಲ್ಲ ಅಂದರೆ ಬಿಗಿನಿಂಗ್ 4 ಕ್ವೆಶ್ಚನ್ ಸೇಮ್ ಕಾನ್ಸೆಪ್ಟ್ ಮೇಲಿದೆ, ನಿಮಗೆ ಏನೂ ಅರ್ಥ ಆಗೋದಿಲ್ಲ. ಓಕೆ, ಪ್ಲೀಸ್ ಆಮೇಲೆ ನೀವು ಯು ಕೆನಾಟ್ ಬ್ಲೇಮ್ ಮೀ, ಬಿಕಾಸ್ ನಿಮಗೆ ಅದು ಗೊತ್ತು ಅಂತ ತಿಳ್ಕೊಂಡು ಐ ಆಮ್ ಮೂವಿಂಗ್ ಫಾರ್ವರ್ಡ್. ಓಕೆ, ಸೊ ವಿ ನೋ ದಟ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಂದ ತಕ್ಷಣ 3 ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಆಫ್ ಆಲ್ ಯಾವ ಸ್ಟೇಟ್ಮೆಂಟ್ನ ಪ್ರೂವ್ ಮಾಡಬೇಕು, ಪಿ ಆಫ್ ಎನ್ ಅಂತ ತಗೊಳ್ತೀವಿ. ದಟ್ಸ್ ಅ ಜನರಲ್ ಸ್ಟೇಟ್ಮೆಂಟ್. ಸ್ಟೆಪ್ 1 ಇಸ್ ಟು ಪ್ರೂವ್ ಪಿ ಆಫ್ 1 ಇಸ್ ಟ್ರೂ. ಸೊ ಹೇಗೆ, ಜಸ್ಟ್ ಪುಟ್ ಎನ್ ಇಸ್ ಈಕ್ವಲ್ ಟು 1. ಸೊ ಎ ಐ ಪ್ಲಸ್ ಬಿ ಎ, ಎನ್ ಜಾಗದಲ್ಲಿ 1 ಹಾಕಿ. ದಿಸ್ ಇಸ್ ಈಕ್ವಲ್ ಟು ಎ ಪವರ್ 1 ಇಂಟು ಐ ಪ್ಲಸ್ 1 ಇಂಟು ಎ ಪವರ್ 1 ಮೈನಸ್ 1 ಇಂಟು ಬಿ ಇಂಟು ಎ. ಓಕೆನಾ? ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನು ಸಿಗುತ್ತೆ ಅಂತಂದರೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಂತೂ ಎ ಐ ಪ್ಲಸ್ ಬಿ ಎ ಸಿಗುತ್ತೆ. ಪವರ್ 1 ಇರೋದ್ರಿಂದ ನೋ ಪ್ರಾಬ್ಲಮ್. ಎ ಪವರ್ 1 ಇಸ್ ನಥಿಂಗ್ ಬಟ್ ಎ ಇಟ್ ಸೆಲ್ಫ್ ಐ. ಎ ಪವರ್ 1 ಮೈನಸ್ 1 ಏನು, 0, ಕರೆಕ್ಟಾ? ಸೊ ವಾಟ್ ಈಸ್ ಎನಿಥಿಂಗ್ ಪವರ್ 0? The value will be 1. So this entire thing is 1. ಉಳಿಯೋದು b into a. Now you can see that your LHS is equal to RHS. Therefore p of 1 is true. This is the first step in mathematical induction. Now second step is the most easiest step in MI. MI ಅಂದರೆ mathematical induction ಅಂತ. ಏನಂದರೆ we just assume p of m is true for some m belongs to n. m is also a natural number. m belongs to n ಅಂದರೆ ಏನು, m is a natural number ಅಂತ. ಓಕೆ, ಸೊ ಏನು ಮಾಡ್ತೀನಿ ಅಂದರೆ, ವಾಟ್ ಎವರ್ ದ ಸ್ಟೇಟ್ಮೆಂಟ್, ಜನರಲ್ ಸ್ಟೇಟ್ಮೆಂಟ್ ಇಸ್, ಜಸ್ಟ್ ರೈಟ್ ಇನ್ ಟರ್ಮ್ಸ್ ಆಫ್ ಸಮ್ ಕಾನ್ಸ್ಟೆಂಟ್ m. ಓಕೆ, ಆ್ಯಂಡ್ ರೀಪ್ಲೇಸ್ ಆ್ಯಸ್ ಇಟ್ ಈಸ್. ಮೀನ್ಸ್ ಅಂದರೆ ಎ ಐ ಪ್ಲಸ್ ಬಿ ಎ ಹೋಲ್ ಪವರ್ n ಟರ್ಮ್ಸಲ್ಲಿದೆ, ಅದನ್ನು m ಟರ್ಮ್ಸಲ್ಲಿ ಬರೆದು ಹಾಗೆ ಇಟ್ಬಿಡ್ತೀವಿ. ಇದು ಅಸಂಪ್ಷನ್, ಈ ಕಂಡೀಷನ್ ಆಗುತ್ತೆ ಅಂತ. ಅರ್ಥ ಆಗ್ತಿದೆಯಾ? ರಿಮೆಂಬರ್, ಅದಕ್ಕೆ ಗ್ರೀನಲ್ಲಿ ಬರೆದಿದ್ದೀನಿ. ಅಸ್ಯೂಮ್. ಸೆಕೆಂಡ್ ಸ್ಟೆಪ್ ಇಸ್ ಅಸ್ಯೂಮ್, ಯು ಡೋಂಟ್ ಪ್ರೂವ್ ದಿಸ್. This is equal to a power m into i plus m into a power m minus 1 into b a. ಯೂಶ್ವಲಿ ಈ ಸ್ಟೆಪ್ನ ನಾನು ಈಕ್ವೇಷನ್ ಸ್ಟಾರ್ ಅಂತ ತೊಗೊಳ್ಳೋದು ನನ್ನ ಅಭ್ಯಾಸ. ನಿಮಗೆ ಸ್ಟಾರ್ ಇಷ್ಟ ಆಗಿಲ್ಲ ಅಂದರೆ ಈಕ್ವೇಷನ್ ನಂಬರ್ ಕೊಡಿ. ಐ ಬಿಲೀವ್ ದಟ್ ಆಲ್ ಆಫ್ ಮೈ ಸ್ಟೂಡೆಂಟ್ಸ್ ಆರ್ ಸೂಪರ್ ಸ್ಟಾರ್ಸ್. ಅದಕ್ಕೋಸ್ಕರ ಈಕ್ವೇಷನ್ನ ನಾನು ಯೂಶ್ವಲಿ ಐ ಹ್ಯಾವ್ ದ ಹ್ಯಾಬಿಟ್ ಆಫ್ ಟೇಕಿಂಗ್ ಇಟ್ ಆ್ಯಸ್ ಈಕ್ವೇಷನ್ ಸ್ಟಾರ್. ಸೊ ಸೆಕೆಂಡ್ ಸ್ಟೆಪ್ ಅಷ್ಟೇ. ಮೂವಿಂಗ್ ಆನ್ ಟು ಥರ್ಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ವಿ ವಿಲ್ ಪ್ರೂವ್ ಪಿ ಆಫ್ ಎಮ್ ಪ್ಲಸ್ 1 ಇಸ್ ಟ್ರೂ. ಸೊ ಹೇಗಂದರೆ, ವಿ ವಿಲ್ ಕನ್ಸಿಡರ್ ಎ ಐ ಪ್ಲಸ್ ಬಿ ಎ ಇನ್ ಪವರ್ ಎಮ್ ಪ್ಲಸ್ 1 ಕನ್ಸಿಡರ್ ಮಾಡ್ತೀವಿ. ಸೊ ಪವರ್ ಎಮ್ ಪ್ಲಸ್ 1 ಅಂದರೆ ಸ್ಪ್ಲಿಟ್ ಮಾಡಿದ್ರೆ ಎ ಐ ಪ್ಲಸ್ ಬಿ ಎ ಹೋಲ್ ಪವರ್ ಎಮ್ ಇಂಟು ಎ ಐ ಪ್ಲಸ್ ಬಿ ಎ ಒಂದು ಪವರ್ ಸ್ಪ್ಲಿಟ್ ಮಾಡ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಎ ಐ ಪ್ಲಸ್ ಬಿ ಎ ಹೋಲ್ ಪವರ್ ಎಮ್ಗೆ ಇಲ್ಲೊಂದು ವ್ಯಾಲ್ಯೂ ಇದೆ ನೋಡಿ, ಈಕ್ವೇಷನ್ ಸ್ಟಾರು, ಅದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಗೊತ್ತಾಗ್ತಿದೆಯಲ್ಲ? ಸಿಂಪಲ್ ಒನ್. ಇದು ನೀವು ಬರೀತಾ ಹೋದರೆ ಖಂಡಿತವಾಗ್ಲೂ ನೀಟಾಗಿ ಅರ್ಥ ಆಗುತ್ತೆ. ಸೊ as I told you, I am using this here by using equation star, and see what happens in the next step. And next step is all about simplification. So ಏನು ಸಿಂಪ್ಲಿಫೈ ಮಾಡಿ ರಿಮೂವ್ ದ ಬ್ರ್ಯಾಕೆಟ್ ಮಾಡ್ತೀವಿ. ಪ್ರೀವಿಯಸ್ ಸ್ಟೆಪ್ ಏನಿದೆಯೋ ಅಲ್ಲಿಂದ ಜಸ್ಟ್ ಲುಕ್ ಹಿಯರ್.
ಸೊ ಹೇಗೆ ಮಾಡ್ತೀವಿ ಅಂದರೆ ಜಸ್ಟ್ ಎ ಪವರ್ ಎಮ್ ಇಂಟು ಐ ಇಂಟು ಎ ಐ ಮಲ್ಟಿಪ್ಲೈ ಮಾಡಿದ್ರೆ ಐ ಇಂಟು ಐ ಸ್ಕ್ವೇರ್ ಆಗುತ್ತೆ, ಅಥವಾ ಐ ಇಂಟು ಐ ಹಾಗೆ ಬರ್ಕೊಳ್ಳಿ. ಎ ಪವರ್ ಎಮ್ ಇಂಟು ಎ ಇಸ್ ಎ ಪವರ್ ಎಮ್ ಪ್ಲಸ್ 1, ಅಂದರೆ ಇನ್ನೊಂದು ಪವರ್ ಆ್ಯಡ್ ಆಗ್ತಾ ಇದೆ. ಈ ಥರ ಒಂದೊಂದು ಟರ್ಮ್ನೇ ರಿಮೂವ್ ದ ಬ್ರ್ಯಾಕೆಟ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಈ ಸ್ಟೆಪ್ ಬರುತ್ತೆ. ಇಸ್ ಇಟ್ ಕ್ಲಿಯರ್? ಇದು ನೀವು ವರ್ಕ್ ಮಾಡ್ತಾಯಿದ್ರೆ ಆಟೋಮೆಟಿಕಲಿ ವಿಲ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಇಲ್ಲೊಂದು ಕೆಲವು ಟರ್ಮ್ಸ್ ಬರ್ತಿದೆ. ಐ ಇಂಟು ಐ ನಮ್ಗೆ ಗೊತ್ತು, ಐ ಇಂಟು ಐ ಇಸ್ ನಥಿಂಗ್ ಬಟ್ ಐ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಐ ಇಟ್ ಸೆಲ್ಫ್. ಐ ಇಂಟು ಎ ಇಸ್ ಎ, ಐ ಇಂಟು ಎ ಕೂಡ ಏನೇ, ಎ ಇಂಟು ಐ ಕೂಡ ಏನೇ. ಇದು ಆಲ್ರೆಡಿ ಥಿಯರಿ ನಾವು ಮ್ಯಾಟ್ರಿಸೀಸಲ್ಲಿ ನೋಡಿದ್ದೇವೆ. ಆ್ಯಂಡ್ ಫೈನಲಿ ನಮಗೆ ಈ ಎ ಸ್ಕ್ವೇರ್ ವ್ಯಾಲ್ಯೂ ಏನು ಅಂತ ಗೊತ್ತಾಗಬೇಕು. ಓಕೆ, ಸೊ ಎ ಸ್ಕ್ವೇರ್ ವ್ಯಾಲ್ಯೂ ಮೀನ್ಸ್ ವಾಟ್ ಈಸ್ ಎ ಸ್ಕ್ವೇರ್? ಎ ಇಂಟು ಎ ತಾನೆ. ಸೊ ಎ ಮ್ಯಾಟ್ರಿಕ್ಸ್ ಬರ್ಕೊಂಡು ಇನ್ನೊಂದು ಎ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಅಗೇನ್ ದಟ್ ಪ್ರೋಸೆಸ್ ಮತ್ತೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ನಮಗೆ ಝೀರೋ ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಇದು ಝೀರೋ ಮ್ಯಾಟ್ರಿಕ್ಸ್ ಆಗೋದ್ರಿಂದ ದಿಸ್ ಕಂಪ್ಲೀಟ್ಲಿ ವಿಲ್ ಬಿಕಮ್ ಝೀರೋ. ಸೊ ನಮಗೆ ಉಳಿಯೋದು ಏನಂತ, ಎ ಐ ಪ್ಲಸ್ ಬಿ ಎ ಹೋಲ್ ಪವರ್ ಎಮ್ ಪ್ಲಸ್ 1 ಇಸ್ ಈಕ್ವಲ್ ಟು, ಇದು ಒಂದು ಉಳಿಯುತ್ತೆ ಎ ಪವರ್ ಎಮ್ ಪ್ಲಸ್ 1 ಇಂಟು ಐ ಪ್ಲಸ್ ಎ ಪವರ್ ಎಮ್ ಬಿ ಇಂಟು ಐ ಇಂಟು ಎ ಇಸ್ ಓನ್ಲಿ ಎ. ನೆಕ್ಸ್ಟ್ ದಿಸ್ ಇಸ್ ಎಮ್ ಇಂಟು ಎ ಪವರ್ ಎಮ್ ಬಿ, ಎ ಇಂಟು ಐ ಇಸ್ ಅಗೇನ್ ಎ ಆ್ಯಂಡ್ ದಿಸ್ ಇಸ್ ಝೀರೋ. ಮೋಸ್ಟ್ಲಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಅನಿಸ್ತಿರ್ಬೋದು, ಅದೇ ಹೇಳಿದ್ನಲ್ಲ, ಇದು ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಇದು ಥಿಯರಿ ಕಾನ್ಸೆಪ್ಟು ಬರೋದೇ ಹಾಗೆ. ಮೋಸ್ಟ್ ಆಫ್ ಇದು ಆ್ಯಕ್ಚುಲಿ ಎಕ್ಸಾಮಲ್ಲಿ ಕೇಳಬೇಕು ಸೆಕೆಂಡ್ ಪಿ ಯು ಸಿಲಿ, ಬಟ್ ಕೇಳೋ ಚಾನ್ಸಸ್ 99% ಇಲ್ಲ. ಸಿ ಇ ಟಿಲಿ ಇಷ್ಟು ಪ್ರೂಫ್ ಇರುವಂಥ ಕ್ವಶನ್ಸ್ ಕೇಳೋದಿಲ್ಲ. ಓಕೆ, ಬಟ್ ಹೇಗೆ ಮಾಡೋದು ಅನ್ನೋದು ತಿಳ್ಕೊಳ್ಳಿ. ಆ್ಯಂಡ್ ಹಿಯರ್ ಸ್ವಲ್ಪ ಗ್ರೂಪಿಂಗ್ ಮಾಡಿದ್ರೆ ನಮಗೆ ಬೇಕಾಗಿರುವಂಥ ಕಾನ್ಸೆಪ್ಟ್ ಬರುತ್ತೆ. ಓಕೆ, ಆ್ಯಂಡ್ ವಿ ಸೇ ಪಿ ಆಫ್ ಎಮ್ ಪ್ಲಸ್ 1 ಇಸ್ ಟ್ರೂ. ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅರ್ಥ ಆಗಿದರೆ ಮಾತ್ರ ಈ ಸ್ಟೆಪ್ಸ್ ಅರ್ಥ ಆಗುತ್ತೆ. ಫಸ್ಟ್ ಅದಕ್ಕೆ ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ನ ವಿಡಿಯೋ ನೋಡ್ಕೊಂಡು ಬಂದು ಇದನ್ನು ಫಾಲೋ ಮಾಡಿ. ಓಕೆ, ಸೊ ಫ್ರಮ್ ಆಲ್ ದ 3 ಸ್ಟೆಪ್ಸ್ ವಿ ಹ್ಯಾವ್ ಪಿ ಆಫ್ ಎನ್ ಇಸ್ ಟ್ರೂ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಬೈ ದ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್. ಸೊ ಇಂಡಕ್ಷನ್ ಪ್ರೋಸೆಸ್ ಮೇಲೆ ಈ ಥರ ರಿಸಲ್ಟ್ ಪ್ರೂವ್ ಆಗುತ್ತೆ ಅಂತ ಹೇಳ್ತೀವಿ. ಇಸ್ ಇಟ್ ಕ್ಲಿಯರ್? ಓಕೆ, hope you have understood this. Let's take up the second question. Here comes the second question. ಏನಿದು? If A is equal to ಎಲ್ಲ ಎಲಿಮೆಂಟ್ಸು 1A 3x3 matrix, prove that A power n is nothing but all the elements are 3 power n minus 1, n belongs to n. ಇದನ್ನು ನಾವು ಪ್ರೂವ್ ಮಾಡಬೇಕು. ಮತ್ತೆ ಹೇಗೆ ಸರ್ ಪ್ರೂವ್ ಮಾಡೋದಂದರೆ ಸೇಮ್ ಬೈ ದ ಮೆಥಡ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್. ಓಕೆನಾ? ನಾವು ಪಿ ಆಫ್ ಎನ್ ಏನು ಅಂತಂದರೆ ಇದು ಜನರಲ್, ಇದನ್ನು ಜನರಲ್ ಟರ್ಮ್ ಅಂತ ತಗೊಳ್ತೀನಿ. I will consider it as equation 1. So first step ಏನು? To prove P of 1 is true. So P of 1 ಅಂದರೆ A power 1, ಎಲ್ಲೆಲ್ಲೆಲ್ಲ n ಇದೆಯೋ ಅಲ್ಲಿ 1 ಹಾಕಿ. ಸೊ A power 1 is nothing but 3 power 2 minus 1 ಆಗುತ್ತೆ. ವಾಟ್ ಈಸ್ 1 minus 1. ವಾಟ್ ಈಸ್ 3 power 1 minus 1? ಎಲ್ಲ ಎಲಿಮೆಂಟು ಸೇಮ್ ಇರೋದ್ರಿಂದ ಒಂದಕ್ಕೆ ಹೇಳ್ಕೊಡ್ತೀನಿ, ಗೊತ್ತಾಗ್ತಿದೆಯಲ್ಲ? ಸೊ 1 minus 1 is 0. 3 power 0 ಏನು ಹೇಳಿ? ಸೊ ವಿ ನೋ ದಟ್ ದ ವ್ಯಾಲ್ಯೂ ಆಫ್ 3 power 0 is nothing but 1. ಕರೆಕ್ಟಾ? ಸೊ ಇಲ್ಲಿ ಎಲ್ಲ ಎಲಿಮೆಂಟು 1 ಆಗಿ ಹೋಗುತ್ತೆ. ದಟ್ ಈಸ್ ಆ್ಯಕ್ಚುಲಿ ಮೈ ಎ. ಕರೆಕ್ಟಾ? ಸೊ ದಟ್ ಮೀನ್ಸ್ ಅಷ್ಟೇ ನಮ್ಮ ಕೆಲಸ ಇಲ್ಲಿ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್, ದೇ ಫಾರ್ ಪಿ ಆಫ್ 1 ಇಸ್ ಟ್ರೂ. ಸ್ಟೆಪ್ 1 ಮುಗಿದೋಯ್ತು. ಸ್ಟೆಪ್ 2 ಏನು? ಅಸ್ಯೂಮ್ ಪಿ ಆಫ್ ಎಮ್ ಇಸ್ ಟ್ರೂ. ಪ್ರತಿ ಸರಿ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಂದರೆ ನಾವು ಮಾಡೋ ಸ್ಟೆಪ್ಸೇ ಇದು. ಅಸ್ಯೂಮ್ ಪಿ ಆಫ್ ಎಮ್ ಇಸ್ ಟ್ರೂ ಫಾರ್ ಸಮ್ ಎಮ್ ಬಿಲಾಂಗ್ಸ್ ಟು ಎನ್. ಸೊ ಇಲ್ಲಿ ಏನು ಮಾಡ್ತೀವಿ, ಈ ಈಕ್ವೇಷನ್ನ ಎನ್ ಬರಲಿ ಎಮ್ ಬರೆದು ಹಾಗೆ ಇಟ್ಬಿಡ್ತೀವಿ. ದಟ್ ಮೀನ್ಸ್ ಎ ಪವರ್ ಎಮ್ ಇಸ್ ಈಕ್ವಲ್ ಟು ಆಲ್ ದ ಎಲಿಮೆಂಟ್ಸ್ ಆರ್ 3 power m minus 1. ಐ ವಿಲ್ ಟೇಕ್ ದಿಸ್ ಆ್ಯಸ್ ಈಕ್ವೇಷನ್ ಸ್ಟಾರ್. ಗೊತ್ತಾಗ್ತಿದೆಯಲ್ಲ? ಓಕೆ, ಸೊ ಎರಡನೇದು ಮೂರನೇ ಪ್ರಾಬ್ಲಮ್ ನೋಡುವಾಗ ಈ ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಮೂವಿಂಗ್ ಆನ್ ಟು ದ ಥರ್ಡ್ ಸ್ಟೆಪ್ ಏನು? ಟು ಪ್ರೂವ್ ಪಿ ಆಫ್ ಎಮ್ ಪ್ಲಸ್ 1 ಇಸ್ ಟ್ರೂ. ಸೊ ಪಿ ಆಫ್ ಎಮ್ ಪ್ಲಸ್ 1 ಬೇಕು ಅಂದರೆ ಫಸ್ಟು ಐ ವಿಲ್ ಕನ್ಸಿಡರ್ ಎ ಪವರ್ ಎಮ್ ಪ್ಲಸ್ 1. ಗೊತ್ತಾಗ್ತಿದೆಯಾ? ಸೊ ಲುಕ್ ಎಟ್ ದ ನೆಕ್ಸ್ಟ್ ಸ್ಟೆಪ್. ಸೊ ಹೇಳಿದ್ನಲ್ಲ, ಐ ವಿಲ್ ಕನ್ಸಿಡರ್ ಎ ಪವರ್ ಎಮ್ ಪ್ಲಸ್ 1. ಸೊ ಎ ಪವರ್ ಎಮ್ ಪ್ಲಸ್ 1 ಅಂದರೆ ಏನು? ಎ ಪವರ್ ಎಮ್ ಹಾಗೆ ಇಟ್ಕೊಂಡು ಇಂಟು ಎ ಅಂತ ತಗೊಳ್ತೀನಿ. ಓಕೆ, ಈಗ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಎ ಪವರ್ ಎಮ್ ಅಂದರೆ ಏನಂತ ಬರ್ಕೊಂಡ್ರಿ? ಆಲ್ ದ ಎಲಿಮೆಂಟ್ಸ್ 3 power m minus 1 ತಾನೆ. ಅದರ ಜೊತೆಗೆ ಎ ಮಲ್ಟಿಪ್ಲೈ ಮಾಡಿ. ಎ ಅಂದರೆ ಆಲ್ ದ ಎಲಿಮೆಂಟ್ಸ್ ಆರ್ 1. ಈಗ ಇದನ್ನು ನೀವು ಮಲ್ಟಿಪ್ಲೈ ಮಾಡ್ತಾ ಹೋದರೆ ಅಗೇನ್ 3 power m minus 1 ಇಂಟು 1 ಇಸ್ 3 power m minus 1 ಪ್ಲಸ್ 3 power m minus 1 ಪ್ಲಸ್ 3 power m minus 1. ಇದೇ ಸ್ಟೆಪ್ಪು ಎಲ್ಲ ಎಲಿಮೆಂಟ್ಸಲ್ಲೂ ಸೇಮ್ ಸ್ಟೆಪ್ ಬರುತ್ತೆ. ಯಾಕೆಂದರೆ ಎಲಿಮೆಂಟ್ಸು ಸೇಮು, ಇಲ್ಲಿರೋ ಎಲಿಮೆಂಟ್ಸು ಸೇಮು, ಅಲ್ಲಿರೋ ಎಲಿಮೆಂಟ್ಸು ಸೇಮು. ಮಲ್ಟಿಪ್ಲೈ ಮಾಡಿ ನೋಡಿ ಗೊತ್ತಾಗುತ್ತೆ. ದಿಸ್ ಈಸ್ ಆ್ಯಕ್ಚುಲಿ ವೆರಿ ಈಸಿ ಪ್ರಾಬ್ಲಮ್. ಗೊತ್ತಾಗ್ತಿದೆಯಾ? ಪ್ರೂಫು ಎಕ್ಸಾಮಲ್ಲಿ ಕೇಳಿದ್ರೆ ಮಾಡ್ಬೋದು. ಓಕೆ, ನಾವು ಗೋಯಿಂಗ್ ಆನ್.
ಸೊ 3 ಪವರ್ ಎಮ್ ಮೈನಸ್ 1 ಪ್ಲಸ್ 3 ಪವರ್ ಎಮ್ ಮೈನಸ್ 1 ಪ್ಲಸ್ 3 ಪವರ್ ಎಮ್ ಮೈನಸ್ 1 ಏನಾಗುತ್ತೆ 3 ಟೈಮ್ಸ್ 3 ಪವರ್ ಎಮ್ ಮೈನಸ್ 1 ಆಗುತ್ತೆ ಎಲ್ಲ 9 ಎಲಿಮೆಂಟ್ಸ್ಗೂ ಕೂಡ. ಅವಾಗ ಏನಾಗುತ್ತೆ 3 ಪವರ್ ಎಮ್ ಮೈನಸ್ 1 ಪ್ಲಸ್ 1 ಏನಾಗುತ್ತೆ ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆಗಿ 3 ಪವರ್ ಎಮ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ 3 ಪವರ್ ಎಮ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ 3 ಪವರ್ ಎಮ್ ಪ್ಲಸ್ 1 ಮೈನಸ್ 1. ಯಾಕೆ ಬರ್ಕೊಳ್ಬೇಕು ಅಂದರೆ ನಮ್ಮ ಕಾನ್ಸೆಪ್ಟ್ ಏನು ಅಂತಂದರೆ ವೆರಿ ಸಿಂಪಲ್ ನೋಡಿ. ಎ ಪವರ್ ಎನ್ ಏನಿದೆಯೋ ಜಸ್ಟ್ ಲುಕ್ ಹಿಯರ್, ಎ ಪವರ್ ಎನ್ ಏನಿದೆಯೋ ಎನ್ ಜಾಗದಲ್ಲಿ ಎಮ್ ಪ್ಲಸ್ 1 ಬರಬೇಕು, ಅದೇ ನನ್ನ ಕಂಡೀಷನ್. ಗೊತ್ತಾಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಸೊ ಎನ್ ಜಾಗದಲ್ಲಿ ಎಮ್ ಪ್ಲಸ್ 1 ಖಂಡಿತವಾಗ್ಲೂ ಬರುತ್ತೆ, ಬಿಕಾಸ್ 3 ಪವರ್ ಎಮ್ ಇಸ್ ಸೇಮ್ ಆಸ್ 3 ಪವರ್ ಎಮ್ ಪ್ಲಸ್ 1 ಮೈನಸ್ 1. ಗೊತ್ತಾಗ್ತಿದೆಯಲ್ಲ? ಅರ್ಥ ಆಗ್ತಿದೆಯಲ್ಲ? ಮತ್ತು ಇದನ್ನು ಬರೆದು ತೋರಿಸೋ ಅವಶ್ಯಕತೆ ಇಲ್ಲ, ಬಿಕಾಸ್ ಆಲ್ ದ ಎಲಿಮೆಂಟ್ಸ್ ಆರ್ ಸೇಮ್. ಸೊ ಇಷ್ಟಾದ ತಕ್ಷಣ ಏನು ಬರ್ತೀವಿ, ಪಿ ಆಫ್ ಎಮ್ ಪ್ಲಸ್ 1 ಇಸ್ ಟ್ರೂ. ಸೊ ಪಿ ಆಫ್ ಎಮ್ ಪ್ಲಸ್ 1 ಟ್ರೂ ಆಗಿದ ತಕ್ಷಣ ಫೈನಲ್ ಕನ್ಕ್ಲೂಷನ್, ಹೆನ್ಸ್ ಪಿ ಆಫ್ ಎನ್ ಇಸ್ ಟ್ರೂ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್. ಸೊ ದಿಸ್ ಇಸ್ ದ ಪ್ರೋಸೆಸ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್. ಓಕೆ, ಸೊ ನೀವು ಆಲ್ರೆಡಿ ಅಲ್ಲಿ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ವಿಡಿಯೋ ನೋಡಿ ಬಂದಿದ್ದರೆ ಕ್ಲಿಯರಾಗಿ ಪಕ್ಕಾ ಅರ್ಥ ಆಗುತ್ತೆ. ಓಕೆ, ಫೈನ್. ಲೆಟ್ಸ್ ಟೇಕ್ ಅಪ್ ದಿ ಥರ್ಡ್ ಕ್ವೆಶ್ಚನ್. Okay, now let's go to the third question. This is also exactly the similar problem. The second question ಏನಿತ್ತೋ ಥರ್ಡ್ ಒನ್ ಕೂಡ ಅದೇ ರೀತಿ ಇರುತ್ತೆ. ಏನಂದರೆ ಮ್ಯಾಟ್ರಿಸಿಸ್ ಬೇರೆ, ಎ ಮ್ಯಾಟ್ರಿಕ್ಸ್ ಬೇರೆ, ಎ ಪವರ್ ಎನ್ ಕೂಡ ಬೇರೆ ಇದೆ. ಇಟ್ ವಾಸ್ 3 × 3, ದಿಸ್ ಇಸ್ 2 × 2. ಆ್ಯಂಡ್ ಈವನ್ ದಿಸ್ ಕ್ವೆಶ್ಚನ್ ವಿ ವಿಲ್ ಪ್ರೂವ್ ಬೈ ಮ್ಯಾಥಮೆಟಿಕಲ್ ಇಂಡಕ್ಷನ್. ಸೊ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಂದ ತಕ್ಷಣ ಪಿ ಆಫ್ ಎನ್ ಬೇಕು, ಪಿ ಆಫ್ ಎನ್ನು ದಿಸ್ ಒನ್. ಓಕೆ, ಸೊ ಸ್ಟೆಪ್ 1 ಟು ಪ್ರೂವ್ ಪಿ ಆಫ್ 1 ಇಸ್ ಟ್ರೂ. ಸೊ ಎ ಜಾಗದಲ್ಲಿ 1, ಎನ್ ಜಾಗದಲ್ಲಿ 1 ಹಾಕಿದ್ರೆ ದಿಸ್ ವಿಲ್ ಟರ್ನ್ ಟು ದಿಸ್ ಒನ್. ಅಂದರೆ ಎ ಪವರ್ 1 ಅಂದರೆ ಎ ಇಟ್ ಸೆಲ್ಫ್ ಬರಬೇಕು, ಬರುತ್ತೆ, ನೀವು ಚೆಕ್ ಮಾಡ್ಬೋದು. ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್, ಯು ಕ್ಯಾನ್ ಸೇ ಪಿ ಆಫ್ 1 ಇಸ್ ಟ್ರೂ. ಫಸ್ಟ್ ಸ್ಟೆಪ್ ತುಂಬ ಸಿಂಪಲ್ಲು. ಸೆಕೆಂಡ್ ಸ್ಟೆಪ್ ಅದಕ್ಕಿಂತ ಈಸಿ. ಅಸ್ಯೂಮ್ ಪಿ ಆಫ್ ಎಮ್ ಇಸ್ ಟ್ರೂ ಫಾರ್ ಸಮ್ ಎಮ್ ಬಿಲಾಂಗ್ಸ್ ಟು ಎನ್. ಸೊ ಇಲ್ಲೇನು ಮಾಡ್ತೀವಿ, ಸೇಮ್ ಸ್ಟೆಪ್ ರೈಟ್ ಇನ್ ಟರ್ಮ್ಸ್ ಆಫ್ ಎಮ್. Finally, the most important step, the step 3, we have to prove P of m plus 1 is true. So, ಹೇಗೆ ಪ್ರೂವ್ ಮಾಡ್ತೀವಿ, we will consider a power m plus 1, ಕರೆಕ್ಟ್ ಅಲ್ವಾ? ಸೊ a power m plus 1 means a power m into a. ಸೊ a power m ಅಂದರೆ ಈ ಮ್ಯಾಟ್ರಿಕ್ಸ್, a ಅಂದರೆ ದ ಬಿಗಿನಿಂಗ್ ಮ್ಯಾಟ್ರಿಕ್ಸ್. ಸೊ we will take ಮಲ್ಟಿಪ್ಲೈ ಮಾಡೋ ಥರ ಬರ್ಕೊಂಡು, ಆ್ಯಂಡ್ 2 × 2 ಇಂಟು 2 × 2 ಗೊತ್ತಿದೆಯಲ್ಲ, ಮಲ್ಟಿಪ್ಲಿಕೇಶನ್ ರೋ ಕಾಲಮ್ ಮಲ್ಟಿಪ್ಲಿಕೇಶನ್. First row with first column and first row with second column. Similarly, second row with first and second column. Okay, multiplication ಅಷ್ಟೇ. Ready for it? So how do you multiply? 1 plus 2m into 3. Next, minus 4m into 1. Similarly, 1 plus 2m into minus 4. Minus 4m into minus 1. Similarly, m into 3 is 3m. 1 into 1 minus 2m is ಅದೇ ಥರ ಇರುತ್ತೆ. m into minus 4 is minus 4m. ಮೈನಸ್ 1 ಇಂಟು 1 ಮೈನಸ್ 2m. ಸೊ ಇದನ್ನು ಸಿಂಪ್ಲಿಫಿಕೇಷನ್ ವರ್ಕು ನೆಕ್ಸ್ಟು 2-3 ಸ್ಟೆಪ್ಪಲ್ಲಿ ಮಾಡಿದ್ದೀವಿ. ಇಟ್ ಈಸ್ ಅಪ್ ಟು ಯು, ನೀವೇ ಆರಾಮಾಗಿ ಖಂಡಿತ ಸಿಂಪ್ಲಿಫೈ ಮಾಡ್ಬೋದು. ಓಕೆ, ಸೊ ಸಿಂಪ್ಲಿಫೈ ಮಾಡಿದಾಗ ಫೈನಲ್ ರಿಸಲ್ಟ್ ಏನು ಬರುತ್ತೆ ಅಂದರೆ ದಿಸ್ ವಿಲ್ ಬಿ ದ ಫೈನಲ್ ರಿಸಲ್ಟ್. ನಮಗೆ ಬೇಕಾಗಿರೋ ರಿಸಲ್ಟ್ ಇದೆ. ಅರ್ಥವಾಗ್ತಿದೆಯಾ? ಒನ್ಸ್ ದಿಸ್ ಇಸ್ ಕ್ಲಿಯರ್, ದಿಸ್ ಇಸ್ ಅವರ್ ಫೈನಲ್ ಕನ್ಕ್ಲೂಷನ್. ಏನಂತ, ಈ ಥರ್ಡ್ ಸ್ಟೆಪ್ ಆಗಿದ ತಕ್ಷಣ ವಿ ವಿಲ್ ಸೇ ಪಿ ಆಫ್ ಎಮ್ ಪ್ಲಸ್ 1 ಇಸ್ ಟ್ರೂ. ದಿಸ್ ಸ್ಟೆಪ್ ಕ್ಲಿಯರ್ ಆದ ತಕ್ಷಣ ಹೆನ್ಸ್ ಪಿ ಆಫ್ ಎನ್ ಇಸ್ ಟ್ರೂ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್. ಇಷ್ಟಾದಮೇಲೆ ಹೆನ್ಸ್ ಪ್ರೂವ್ ಅಂತ ಬರೀತೀವಿ. ಇದು ಎಕ್ಸಾಕ್ಟ್ಲಿ ಫಸ್ಟ್ PUC ಸಿಲೆಬಸ್ನ ಪ್ರಾಬ್ಲಮ್ಸ್ ಮೇಲೆ ಏನಂದರೆ ಮ್ಯಾಟ್ರಿಸೀಸ್ನ ಕಾನ್ಸೆಪ್ಟ್ ತಗೊಂಡು MI ಯೂಸ್ ಮಾಡ್ತಾಯಿದ್ದೀವಿ, ಅಷ್ಟೇ ಡಿಫ್ರೆನ್ಸ್. ಯು ಆರ್ ಆ್ಯಕ್ಚುಲಿ ವೆರಿ ಲಕ್ಕಿ. ಈ ಥರ ಪ್ರಾಬ್ಲಮ್ಸ್ ಎಕ್ಸಾಮಲ್ಲಿ 5 ಮಾರ್ಕ್ಸ್ಗಾಗಲಿ ಕೇಳೋದಿಲ್ಲ. ಕೇಳೋದಿದ್ದರೆ ನಿಮಗೆ ತುಂಬ ಹೆಕ್ಟಿಕ್ ಆಗಿರೋದು. ಯು ಆರ್ ವೆರಿ ಲಕ್ಕಿ. ದಿಸ್ 99% ಮೇ ನಾಟ್ ಬಿ ಆಸ್ಕ್ಡ್ ಫಾರ್ ಸೆಕೆಂಡ್ PUC ಮೇನ್ ಎಕ್ಸಾಮ್. ಓಕೆ, ವೆಲ್ ಎನಿಹೌ ಕ್ವೆಶ್ಚನ್ ಇದೆ, ಆನ್ಸರ್ ಸಿಕ್ಕಾಗಿದೆ. ಲೆಟ್ಸ್ ಗೋ ಅಪ್ ಟು ದಿ ಫೋರ್ತ್ ಕ್ವೆಶ್ಚನ್. ದೆನ್ ಫೋರ್ತ್ ಕ್ವೆಶ್ಚನ್ ಈ ಥರ ಹೇಳುತ್ತೆ, ಇಫ್ ಎ ಆ್ಯಂಡ್ ಬಿ ಆರ್ ಸಿಮಿಟ್ರಿಕ್ ಮ್ಯಾಟ್ರಿಸೀಸ್. ನೆನಪಾಗ್ತಿದೆ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಏನಂತ? ಓಕೆ, ಪ್ರೂವ್ ದಟ್ ಎ ಬಿ ಮೈನಸ್ ಬಿ ಎ ಈಸ್ ಅ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಈ ಸ್ಟೇಟ್ಮೆಂಟನ್ನು ನೆನ್ಪಿಟ್ಕೊಳ್ಳಿ. ಸಮ್ಟೈಮ್ಸ್ CETಯಲ್ಲಿ ಮಲ್ಟಿಪಲ್ ಚಾಯ್ಸ್ ಹೀಗೆ ಕೇಳ್ಬಿಡ್ಬೋದು. ಏನಂತ, ಇಫ್ ಎ ಆ್ಯಂಡ್ ಬಿ ಆರ್ ಸಿಮಿಟ್ರಿಕ್ ಮ್ಯಾಟ್ರಿಸೀಸ್ ದೆನ್ ಎ ಇಂಟು ಬಿ ಮೈನಸ್ ಬಿ ಇಂಟು ಎ ಈಸ್ ಅಂತ ಅಂದ್ಬಿಟ್ಟು 4 ಆಪ್ಷನ್ ಕೊಡ್ತಾನೆ. ಸೊ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಓಕೆ, ನಾವು ಇದನ್ನು ಪ್ರೂವ್ ಮಾಡಬೇಕು. ಹೇಗೆ? ಲುಕ್ ಹಿಯರ್, ನಾವು ಸಿನ್ಸ್ ಎ ಆ್ಯಂಡ್ ಬಿ ಆರ್ ಸಿಮಿಟ್ರಿಕ್ ಮ್ಯಾಟ್ರಿಸೀಸ್. ಸೊ ಸಿಮಿಟ್ರಿಕ್ ಅಂದ ತಕ್ಷಣ ಗೊತ್ತೇ ಇದೆ, ಎ ಟ್ರಾನ್ಸ್ಪೋಸ್ ಇಸ್ ಎ
ಬಿ ಕೂಡ ಸಿಮಿಟ್ರಿಕ್ ಅಂತೆ, ಬಿ ಟ್ರಾನ್ಸ್ಪೋಸ್ ಇಸ್ ಬಿ ಅಂತ. ನಾವು ಇದನ್ನು ಸ್ಕ್ಯೂ ಸಿಮಿಟ್ರಿಕ್ ತೋರಿಸ್ಬೇಕಂದ್ರೆ ಇದರ ಎಂಟೈರ್ ಟ್ರಾನ್ಸ್ಪೋಸು ನೆಗೆಟಿವ್ ಆಫ್ ದಿಸ್ ಬರಬೇಕು. ಕರೆಕ್ಟ್ ಅಲ್ವಾ? ಓಕೆ, ನೋಡಿ ಹೇಗೆ ಪ್ರೂವ್ ಮಾಡೋದು ಅಂತ. ಸೊ ಕನ್ಸಿಡರ್ ಏನಂತ, ಎ ಬಿ ಮೈನಸ್ ಬಿ ಎ ಹೋಲ್ ಟ್ರಾನ್ಸ್ಪೋಸ್. ಇದನ್ನೇನು ಮಾಡ್ತೀನಿ, ಈ ಥರ ತೊಗೊಂಡ್ರೆ ಸ್ಪ್ಲಿಟ್ ಮಾಡಿ ಟ್ರಾನ್ಸ್ಪೋಸ್ ತೊಗೊಳ್ತೀನಿ. ಯಾಕಂದರೆ ಈ ಪ್ರೂಫ್ ನಾವು ಆಲ್ರೆಡಿ 5 ಮಾರ್ಕ್ ಕ್ವೆಶನ್ಸಲ್ಲಿ ಮಾಡಿದ್ದೀವಿ, ನೆನಪಿದೆಯಲ್ಲ? ಸೊ ಇದನ್ನು ಪೂರ್ತಿ ಎ, ಇದನ್ನು ಪೂರ್ತಿ ಬಿ ಅಂದ್ಕೊಂಡ್ರೆ ಎ ಬಿ ಡ್ಯಾಶ್ ಮೈನಸ್ ಬಿ ಎ ಡ್ಯಾಶ್. ಅಗೈನ್ ಇದು ಕೂಡ ಪ್ರೂಫ್ ನೋಡಿದ್ರಿ 5 ಮಾರ್ಕ್ ಕ್ವೆಶನ್ಸಲ್ಲಿ, ಎ ಇಂಟು ಬಿ ಟ್ರಾನ್ಸ್ಪೋಸ್ ಇಸ್ ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ಅಂತ. ಸೊ ಇದ್ರ ಪ್ರಕಾರ ದಿಸ್ ಇಸ್ ಬಿ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್ ಮೈನಸ್ ಇಲ್ಲಿ ಎ ಡ್ಯಾಶ್ ಇಂಟು ಬಿ ಡ್ಯಾಶ್ ಆಗುತ್ತೆ. ಓಕೆ, ಇಯರ್ ವಾಟ್ ವಿ ಡೂ ಇಟ್ ಇಸ್, ಅಗೈನ್ ಎ ಡ್ಯಾಶ್ ಅಂದರೆ ಎ ಅಂತ ಬರ್ಕೋಬೋದು, ಬಿ ಡ್ಯಾಶ್ನ ಬಿ ಅಂತ ಬರ್ಕೋಬೋದು. ಸೊ ಈ ಸ್ಟೆಪ್ಪು ಡೈರೆಕ್ಟ್ಲಿ ಬಿ ಎ ಮೈನಸ್ ಎ ಬಿ ಆಗುತ್ತೆ. ಇದನ್ನು ಸ್ವಲ್ಪ ಶಿಫ್ಟ್ ಮಾಡಿಬಿಡಿದ್ರೆ ಮೈನಸ್ ಎ ಬಿ ಪ್ಲಸ್ ಬಿ ಎ ಆಗುತ್ತೆ. ಇದರಲ್ಲಿ ಮೈನಸ್ ಕಾಮನ್ ತೆಗೆದ್ರೆ ಎ ಬಿ ಉಳಿದು ಮೈನಸ್ ಆಫ್ ಮೈನಸ್ ಬಿಕಮ್ಸ್ ಪ್ಲಸ್ ಬಿ ಎ. ವಾಟ್ ಈಸ್ ದಿಸ್ ಆ್ಯಕ್ಚುಲಿ? ದಿಸ್ ಈಸ್ ವೇರ್ ವಿ ಸ್ಟಾರ್ಟೆಡ್ ವಿತ್. ಸೊ ಎ ಬಿ ಮೈನಸ್ ಬಿ ಎ ಟ್ರಾನ್ಸ್ಪೋಸ್ ಈಸ್ ನೆಗೆಟಿವ್ ಆಫ್ ಎ ಬಿ ಮೈನಸ್ ಬಿ ಎ. ಇದು ಏನು ಹೇಳುತ್ತೆ, ಎ ಬಿ ಮೈನಸ್ ಬಿ ಎ ಇಸ್ ಅ ಸ್ಕ್ಯೂ ಸಿಮಿಟ್ರಿಕ್. ಸ್ಕ್ಯೂ ಸಿಮಿಟ್ರಿಕ್ ಅಂದರೆ ನೆನಪಿದೆಯಲ್ಲ, ಎ ಟ್ರಾನ್ಸ್ಪೋಸ್ ಇಸ್ ನಥಿಂಗ್ ಬಟ್ ನೆಗೆಟಿವ್ ಆಫ್ ಎ. ಕರೆಕ್ಟ್ ತಾನೆ? ಸೊ ಇದು ನಿಮ್ಮ ಪ್ರೋಸೆಸ್ನ ಕಂಪ್ಲೀಷನ್. ಆದರೆ ಇದೇ ಕ್ವೆಶ್ಚನ್ನು ಇನ್ ಕೇಸ್ ಎ ಬಿ ಪ್ಲಸ್ ಬಿ ಎ ಇದ್ದರೆ ಏನಾಗುತ್ತೆ ಅಂದರೆ ನೆನ್ಪಿಟ್ಕೊಳ್ಳಿ, ಎ ಮತ್ತು ಬಿ ಎರಡೂ ಸಿಮಿಟ್ರಿಕ್ ಇದ್ದಾಗ ಎ ಬಿ ಮೈನಸ್ ಬಿ ಎ ವಿಲ್ ಬಿ ಸ್ಕ್ಯೂ ಸಿಮಿಟ್ರಿಕ್, ಬಟ್ ಎ ಬಿ ಪ್ಲಸ್ ಬಿ ಎ ವಿಲ್ ಬಿ ಸಿಮಿಟ್ರಿಕ್. ಅರ್ಥ ಆಗ್ತಿದೆಯಾ? ಸಬ್ಟ್ರಾಕ್ಷನ್ ಇದ್ದಾಗ ಸ್ಕ್ಯೂ ಸಿಮಿಟ್ರಿಕ್ ಆಗುತ್ತೆ, ಅಡಿಷನ್ ಇದ್ದಾಗ ಸಿಮಿಟ್ರಿಕ್ ಆಗುತ್ತೆ. ಸೊ ಸೇಮ್ ಅದೇ ಥರ ಫಾಲೋ ಮಾಡೋಣ. ಮೈನಸ್ ಇರೋ ಜಾಗದಲ್ಲಿ ಪ್ಲಸ್ ಹಾಕ್ತೀನಿ. ಆಲ್ಮೋಸ್ಟ್ ಎಲ್ಲ ಪ್ರೊಸೀಜರು ಸೇಮ್ ಬರುತ್ತೆ, ಬಟ್ ಇಲ್ಲಿ ಮೈನಸ್ ಇರೋ ಜಾಗದಲ್ಲಿ ಪ್ಲಸ್ಸು, ದಟ್ಸ್ ಆಲ್, ನಾಟ್ ಮಚ್ ಡಿಫ್ರೆನ್ಸ್. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ಎ ಬಿ ಪ್ಲಸ್ ಬಿ ಎ ಹೋಲ್ ಟ್ರಾನ್ಸ್ಪೋಸ್ ವಿಲ್ ಬಿ ಸೇಮ್ ಆ್ಯಸ್ ಎ ಬಿ ಪ್ಲಸ್ ಬಿ ಎ. ಸೊ ಒಂದು ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್ ಅದೇ ಮ್ಯಾಟ್ರಿಕ್ಸ್ ಬಂತು ಅಂದರೆ ಆಟೋಮ್ಯಾಟಿಕಲಿ ವಿ ಸೇ ಎ ಬಿ ಪ್ಲಸ್ ಬಿ ಎ ಇಸ್ ಸಿಮಿಟ್ರಿಕ್ ಆ್ಯಂಡ್ ಹೆನ್ಸ್ ಪ್ರೂವ್ಡ್. ಈ ಕ್ವೆಶ್ಚನ್ನಲ್ಲಿ ಆ್ಯಕ್ಚುಲಿ ಈ ಪಾರ್ಟ್ ಕೇಳಲಿಲ್ಲ, ಆದರೆ ಸಿ ಇ ಟಿಗೆ ಹೆಲ್ಪ್ ಆಗುತ್ತೆ ಅಂತ ಈ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ. ಎ ಮತ್ತು ಬಿ ಎರಡೂ ಸಿಮಿಟ್ರಿಕ್ ಇದ್ದರೆ ಎ ಬಿ ಮೈನಸ್ ಬಿ ಎ ಸ್ಕ್ಯೂ ಸಿಮಿಟ್ರಿಕ್ ಇರುತ್ತೆ ಆ್ಯಂಡ್ ಎ ಬಿ ಪ್ಲಸ್ ಬಿ ಎ ಸಿಮಿಟ್ರಿಕ್ ಇರುತ್ತೆ. ಪ್ಲೀಸ್ ನೋಟ್ ಡೌನ್ ದಿಸ್ ಪಾಯಿಂಟ್ ಆ್ಯಸ್ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಓಕೆ, ಲೆಟ್ಸ್ ಟೇಕ್ ಅಪ್ ದಿ 5th question. Now the 5th question is similar to the 6th question. ಏನಂತ, show that the matrix B dash A B, B dash A into B is symmetric or skew symmetric according as A is symmetric or skew symmetric. ಇದರ ಅರ್ಥ ಏನು ಅಂತಂದರೆ, B dash A B will be symmetric if A is symmetric and this will be skew symmetric if A is skew symmetric. ಅರ್ಥವಾಗ್ತಿದೆಯಾ? ಅದರ ಅರ್ಥ ಇದರ ಸಿಮಿಟ್ರಿಕ್ ಅಥವಾ ಸ್ಕ್ಯೂ ಸಿಮಿಟ್ರಿಕ್ ಅನ್ನೋದು ಎ ಏನಾಗಿರುತ್ತೆ ಅದೇ ಸೇಮ್ ಥಿಂಗ್ ವಿಲ್ ಬಿ ಬಿ ಡ್ಯಾಶ್ ಎ ಇಂಟು ಬಿ ಅಂತ. ಅರ್ಥ ಆಗ್ತಿದೆಯಾ? ಲೆಟ್ಸ್ ಪ್ರೂವ್ ಇಟ್. ಸೊ ಇದನ್ನೇ ಕನ್ಸಿಡರ್ ಮಾಡೋಣ, ಬಿ ಡ್ಯಾಶ್ ಎ ಇಂಟು ಬಿ ಹೋಲ್ ಟ್ರಾನ್ಸ್ಪೋಸು. ಸೊ ಎ ಟ್ರಾನ್ಸ್ಪೋಸ್ ತೊಗೊಳ್ಳೋವಾಗ ಏನಾಗುತ್ತೆ, ರಿವರ್ಸ್ ಆರ್ಡ್ರಲ್ಲಿ ತೊಗೊಳ್ತೀವಿ. ಸೊ ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಇಂಟು ಬಿ ಡ್ಯಾಶ್ ಆಫ್ ಡ್ಯಾಶ್. ಸೊ 2 ಸರಿ ಟ್ರಾನ್ಸ್ಪೋಸ್ ತೊಗೊಂಡ್ರೆ ಒರಿಜಿನಲ್ ಮ್ಯಾಟ್ರಿಕ್ಸ್ ಬಂದುಬಿಡುತ್ತೆ ಬಿ ಅಷ್ಟೇ. ಓಕೆ, ಅಗೇನ್ ಹಿಯರ್ ಐ ವಿಲ್ ಶಿಫ್ಟ್ ದ ಟರ್ಮ್, ಸ್ವಲ್ಪ ಶಿಫ್ಟಿಂಗ್. ಎ ಡ್ಯಾಶ್ ಈಸ್ ಈಕ್ವಲ್ ಟು ಎ, ಕರೆಕ್ಟಾ? ಯಾಕೆಂದರೆ ಎ ಇಸ್ ಸಿಮಿಟ್ರಿಕ್ ಅಂತ ಅವನೇ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ಎ ಇಸ್ ಸಿಮಿಟ್ರಿಕ್ ಅಂತ ನಾವು ತೊಗೊಳ್ತೀವಿ. ಫಸ್ಟ್ ಕೇಸ್ ಎ ಸಿಮಿಟ್ರಿಕ್ ತೊಗೊಂಡ್ರೆ ಬಿ ಡ್ಯಾಶ್ ಎ ಇಂಟು ಬಿ ವಿಲ್ ಬಿ ಸೇಮ್ ಆ್ಯಸ್ ಬಿ ಡ್ಯಾಶ್ ಎ ಇಂಟು ಬಿ. ನೋಡಿ, ಎ ಡ್ಯಾಶ್ ಬರಲಿ ಎ ತೊಗೊಂಡಾಗ, ಯಾವಾಗ ಸಿಮಿಟ್ರಿಕ್ ಅಂತ ತೊಗೊಂಡ್ರೆ ಇದರ ಟ್ರಾನ್ಸ್ಪೋಸ್ ಅದೇ ಮ್ಯಾಟ್ರಿಕ್ಸ್ ಬಂತು, ದೇರ್ ಫೋರ್ ಇದು ಕೂಡ ಸಿಮಿಟ್ರಿಕ್ ಆಗುತ್ತೆ. ಇದು ಸ್ವಲ್ಪ ಹೇಳಿದ್ನಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೆ ನಾಟ್ ಮಚ್, ಸ್ವಲ್ಪ ಬ್ರೈನ್ಗೆ ಪವರ್ಗೆ ಹೆಲ್ಪ್ ಟೈಮ್ ಕೊಡಿ, ಅರ್ಥ ಆಗುತ್ತೆ. ಸಿಮಿಲರ್ಲಿ ಇನ್ ಕೇಸ್ ಎ ಈಸ್ಕ್ವಲ್ ಟು ಇದೇ ಸ್ಟೆಪ್ಪಲ್ಲಿ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಸ್ಕ್ಯೂ ಸಿಮಿಟ್ರಿಕ್ ತೊಗೊಂಡ್ರೆ ಎ ಡ್ಯಾಶ್ ಬದಲು ಮೈನಸ್ ಎ ತೊಗೊಳ್ತೀನಿ, ಆವಾಗ ಈ ಮೈನಸ್ ಹೊರಗಡೆ ಉಳ್ಕೊಳ್ಳುತ್ತೆ. ದೆನ್ ಬಿ ಡ್ಯಾಶ್ ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಇಸ್ ನೆಗೆಟಿವ್ ಆಫ್ ಬಿ ಡ್ಯಾಶ್ ಎ ಬಿ. ಅದರ ಅರ್ಥ ಏನು, ನೆಗೆಟಿವ್ ಆಫ್ ದಿ ಒರಿಜಿನಲ್ ಮ್ಯಾಟ್ರಿಕ್ಸ್ ಬಂದರೆ ಸ್ಕ್ಯೂ ಸಿಮಿಟ್ರಿಕ್ ಅಂತ. ಅರ್ಥ ಆಗ್ತಿದೆಯಾ? ಸೊ ಏನು ಹೇಳುತ್ತೆ, ಎ ಸಿಮಿಟ್ರಿಕ್ ಇದ್ದರೆ ಬಿ ಡ್ಯಾಶ್ ಎ ಬಿ ಸಿಮಿಟ್ರಿಕ್ ಆಗುತ್ತೆ, ಎ ಸ್ಕ್ಯೂ ಸಿಮಿಟ್ರಿಕ್ ಆದರೆ ಬಿ ಡ್ಯಾಶ್ ಎ ಇಂಟು ಬಿ ಸ್ಕ್ಯೂ ಸಿಮಿಟ್ರಿಕ್ ಆಗುತ್ತೆ ಅನ್ನೋ ಕಾನ್ಸೆಪ್ಟು ನಿಮ್ಮ ತಲೆಯಲ್ಲಿ ಉಳ್ಕೋಬೇಕು. ಓಕೆ, ಅಗೇನ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಯು ಹ್ಯಾವ್ ಟು ರಿಮೆಂಬರ್. ಸಿ ಇ ಟಿಲಿ ಬರೀ ಪ್ರಾಬ್ಲಮ್ಸೇ ಕೇಳ್ತೇನೆ ಅಂತಲ್ಲ, ಈ ಥರ ಟ್ರಿಕ್ಕಿ ಕ್ವೆಶ್ಚನ್ಸ್ ಕೂಡ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ತಾನೆ. ಇಸ್ ಇಟ್ ಕ್ಲಿಯರ್ಪಾ? ಅರ್ಥ ಆಗಿದೆ ತಾನೆ? ಓಕೆ, ಸೊ ಇದನ್ನು ನೀಟಾಗಿ ಬರ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಓಕೆ, ಲೆಟ್ಸ್ ಮೂವ್ ಅಪ್ ಟು ದಿ
ಸಿಕ್ಸ್ತ್ ಕ್ವೆಶ್ಚನ್ ಮತ್ತೆ ಈ ಕ್ವೆಶ್ಚನ್ ಆ್ಯಕ್ಚುಲಿ ಸೆಕೆಂಡ್ PUC ಮೇನ್ ಎಕ್ಸಾಮಲ್ಲಿ ಕೇಳಬಹುದು, ಆದರೆ ಯೂಶ್ವಲಿ ಕೇಳಲ್ಲ, ಯಾಕೆಂದರೆ ಇದು ಕೊಡುವಂಥ ಚಾನ್ಸು ಇಲ್ಲ ಆಗಿರೋದ್ರಿಂದ. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್, ವೈ ಆ್ಯಂಡ್ ಝೆಡ್ ಇಫ್ ದ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈ ದ ಇಕ್ವೇಷನ್ A'(A) ಅಂತ. ಸೊ ಈ ಟ್ರಾನ್ಸ್ಪೋಸು ಮತ್ತು ಈ ಮ್ಯಾಟ್ರಿಕ್ಸು ಅದರ ಟ್ರಾನ್ಸ್ಪೋಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದೇನೆ. XYZ ವ್ಯಾಲ್ಯೂಸ್ ಬೇಕಂತೆ. ಸೊ ನಾನೇನು ಮಾಡ್ತೀನಿ, ಫಸ್ಟ್ ಲೆಟ್ ಮೀ ಫೈಂಡ್ ಔಟ್ A'(A). ಸೊ A' ಅಂದರೆ ಇದರ ಟ್ರಾನ್ಸ್ಪೋಸ್ ಬರ್ಕೊಂಡಿದ್ದೀನಿ ನೋಡಿ, 0 2YZ 0 2YZ ಬರ್ಕೊಂಡು A ಟ್ರಾನ್ಸ್ಪೋಸ್ ತೊಗೊಂಡು A ತೊಗೊಂಡಿದ್ದೀನಿ. ಸೊ ಎರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬಂತು ಅಂದ ತಕ್ಷಣ ಯು ನೋ ದಟ್ ರೋ ಕಾಲಮ್ ಮಲ್ಟಿಪ್ಲಿಕೇಶನ್. ಓಕೆ, ಸೊ ಇದು ಮಲ್ಟಿಪ್ಲೈ ನೀವೇ ಮಾಡಿ, ನಿಮಗೋಸ್ಕರ ನಾನು ಆಲ್ರೆಡಿ ಸ್ಟೆಪ್ಸು ಮಾಡಿಟ್ಟಿದ್ದೀನಿ. ಗೊತ್ತಾಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಬಿಕಾಸ್ ಆಲ್ರೆಡಿ ಮಾಡಿರೋ ಪ್ರಾಬ್ಲಮ್ಸ್ನ ಎಷ್ಟು ಅಂತ ಮತ್ತೆ ಮಾಡೋದು ನಿಮಗೂ ಬೋರ್ ಆಗುತ್ತೆ, ಇಲ್ಲ ವಿಡಿಯೋ ಲೆಂತಿ ಆಗುತ್ತೆ. ಅವಶ್ಯಕತೆ ಇಲ್ಲ, ನೀವೇ ಬರೀತಾ ಅರ್ಥ ಮಾಡ್ಕೊಂಡು ಬರೀರಿ, ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಈಗೇನಾಗುತ್ತೆ, A'(A) ಮ್ಯಾಟ್ರಿಕ್ಸ್ ಫೈನಲ್ ಸಿಂಪ್ಲಿಫೈ ಆದಾಗ ದಿಸ್ ವಿಲ್ ಬಿ ದ ಮ್ಯಾಟ್ರಿಕ್ಸ್ 2x² 0 0 0 6y² 0 0 0 3z². ಆ್ಯಕ್ಚುಲಿ ಸ್ಟೇಟ್ಮೆಂಟ್ ಏನು, A'(A) ಶುಡ್ ಬಿ ಈಕ್ವಲ್ ಟು I ಅಂತ. ಅದರ ಅರ್ಥ ಏನು, ದಿಸ್ ಮ್ಯಾಟ್ರಿಕ್ಸ್ನ ಐಗೆ ಈಕ್ವೇಟ್ ಮಾಡಿ ನಮಗೆ XYZ ವ್ಯಾಲ್ಯೂ ಬರುತ್ತೆ. ಯಾವ ಥರ, ಇಲ್ಲಿ ನೋಡಿ, ಇಲ್ಲಿ 0 ಇರೋ ಕಡೆ ಇಲ್ಲೂ 0 ಇದೆ. ಸೊ ಅದರ ಅರ್ಥ ಏನು, 2x² 1, ಗೊತ್ತಾಗ್ತಿದೆಯಾ, 6x² y² 1, 3z² 1. ಇಲ್ಲಿ ಹಾಕ್ಕೊಳ್ಳಿ, 2x² 1 ಆದರೆ x² 1/2, therefore x ± 1/2. Similarly, y will be ± 1/6, z will be ± 1/3. ವೆರಿ ಸಿಂಪಲ್. ಇದೆಲ್ಲ ಬರೀ ಕ್ಯಾಲ್ಕುಲೇಷನ್ ಅಷ್ಟೇ. ಈ ಪ್ರಾಬ್ಲಮಲ್ಲಿ ಏನೂ ಇಲ್ಲ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ತೊಗೊಳ್ಳೋದು ಗೊತ್ತಿರಬೇಕು. ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂಸ್ ಆಫ್ X, Y ಆ್ಯಂಡ್ Z. ಇದು ಒಂದು ವೇಳೆ CETಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, CET ಅಂದ ತಕ್ಷಣ 1 ಮಾರ್ಕ್ ಕ್ವಶನ್ನೇ ಆಗಿರಬೇಕು ಅಂತಲ್ಲ, ಸಮ್ಟೈಮ್ಸು ಇಷ್ಟು ಲೆಂತಿ ಇರೋ ವರ್ಕಿಂಗ್ ಇರುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ಸ್ಮಾರ್ಟ್ ಇನ್ ವರ್ಕಿಂಗ್. ಓಕೆ, ಅರ್ಥ ಆಗಿದೆಯಲ್ಲ? ಸೊ ಪ್ರೊಸೀಜರ್ ನಿಮಗೆ ಕ್ವೆಶ್ಚನ್ಗೆ ಆನ್ಸರು ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಯೂಶ್ವಲಿ ಈ ಥರ ಪ್ರಾಬ್ಲಮ್ಸ್ನ ನಾವು ರೆಗ್ಯುಲರ್ ಕ್ಲಾಸಲ್ಲಿ ಸಾಲ್ವ್ ಮಾಡೋದಕ್ಕೆ ಟೈಮ್ ಸಿಗದೇ ಇರೋದ್ರಿಂದ ಸ್ಕಿಪ್ ಮಾಡಿರ್ತೀವಿ. ಬಟ್ ಐ ಆಮ್ ಯೂಸಿಂಗ್ ದಿಸ್ ಪ್ಲ್ಯಾಟ್ಫಾರ್ಮ್ ಟು ಟೀಚ್ ಸಚ್ ಕೈಂಡ್ ಆಫ್ ವೆರಿ ಚಾಲೆಂಜಿಂಗ್ ಕ್ವೆಶ್ಚನ್ಸ್. ಓಕೆ, ಸೊ ದಿಸ್ ಕ್ವೆಶ್ಚನ್ಸ್ ಆರ್ ಫಾರ್ ಚಾಲೆಂಜಿಂಗ್ ಸ್ಟೂಡೆಂಟ್ಸ್. ಓಕೆ, ಅರ್ಥ ಆಗಿದೆಯಲ್ಲ? ಸೊ ಲೆಟ್ಸ್ ಮೂವ್ ಆನ್ ಟು ದಿ 7th ಕ್ವೆಶ್ಚನ್. ವೆಲ್ ಡಿಯರ್ ಸ್ಟೂಡೆಂಟ್, 7th ಕ್ವೆಶ್ಚನು ಸೆಕೆಂಡ್ PUC ಮೇನ್ ಎಕ್ಸಾಮ್ಗೆ ಕೇಳಬಹುದು ಅಥವಾ CET ಕೇಳೋ ಚಾನ್ಸಸ್ ಅಂತೂ ಇದೆ ಬಿಡಿ. ಬಟ್ ಸೆಕೆಂಡ್ PUCಗೂ ಕೇಳೋ ಚಾನ್ಸಸ್ ಇರೋದ್ರಿಂದ ಹುಷಾರಾಗಿ ನೋಡ್ಕೊಳ್ಳಿ. ರೋ ಮ್ಯಾಟ್ರಿಕ್ಸ್ ಇಂಟು 3x3 ಮ್ಯಾಟ್ರಿಕ್ಸ್ ಇಂಟು ರೋ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು 0 ಯಾವಾಗ ಆಗುತ್ತೆ ಅಂತ ಕೇಳ್ತಾ ಇದ್ದೇನೆ. ಮೀನ್ಸ್ ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂತ. ನೀವು ಇದನ್ನು ಎರಡು ಥರ ಮಾಡ್ಬೋದು. ಒಂದು, ಈ ಮ್ಯಾಟ್ರಿಕ್ಸ್ನ ಈ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡ್ಬೋದು, ಅಥವಾ ಫಸ್ಟು ಇವೆರಡು ಮಲ್ಟಿಪ್ಲೈ ಮಾಡಿಕೊಂಡು ಆಮೇಲೆ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಬೋದು. ಈಸಿಯೆಸ್ಟ್ ಮೆಥಡ್ ಏನಂದರೆ ಫಸ್ಟು ಇವೆರಡು ಮುಗಿಸ್ಕೊಡಿ. ಓಕೆ, ನಾವು ಯು ಕ್ಯಾನ್ ಸಿಯರ್ ಇದನ್ನು ಹಾಗೇ ಇಟ್ಕೊಂಡು ಇಫ್ ಯು ಮಲ್ಟಿಪ್ಲೈ ದಿಸ್ ವಿತ್ ದಿಸ್, 1 0s are 0, 2 2s are 4, 0 into x 0, ಕರೆಕ್ಟಾ? ಫೈನ್. 2 into 0 0, 0 into 2 0, 1 into x x. ನೆಕ್ಸ್ಟ್ 1 into 0 0, 0 into 2 0, 2 into x 2x. ಅರ್ಥ ಆಗ್ತಿದೆಯಾ? ಇದನ್ನು ಸಿಂಪ್ಲಿಫೈ ಮಾಡಿ ಬರೀರಿ. ಸೊ ಇದನ್ನು ಹಾಗೆ ಉಳಿಸ್ಕೊಂಡಿದ್ದೀನಿ. ದಿಸ್ ಬಿಕಮ್ಸ್ 4, ಇಲ್ಲಿ ಉಳಿದಿರೋದು ಎಕ್ಸು, ಇಲ್ಲಿ ಉಳಿದಿರೋದು 2x. ಈಗ ನಿಮ್ಗೆ ಇರೋದೇ ಒಂದು ರೋ ಒಂದು ಕಾಲಮ್. ಕಂಪ್ಲೀಟ್ ಮಲ್ಟಿಪ್ಲಿಕೇಶನ್ ಮಾಡಿ. ಹೇಗೆ? 1 into 4 4, plus 2 into x 2x, plus 1 into 2x 2x. This is nothing but 0 ಮ್ಯಾಟ್ರಿಕ್ಸ್. 0 ಅಂದರೆ ಗೊತ್ತೇ ಇದೆ, 0 ಮ್ಯಾಟ್ರಿಕ್ಸ್ ಅಂತ. 0 ಮ್ಯಾಟ್ರಿಕ್ಸ್ ಅಂದರೆ ಆಲ್ ದ ಎಲಿಮೆಂಟ್ 0. ಇಲ್ಲಿರೋದು 1x1 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಇದು 1x1ನೇ ತೊಗೊಳ್ತೀನಿ. ಸೊ 2x plus 2x is 4x plus 4 is equal to 0. ಈಕ್ವೇಟ್ ಮಾಡಿ. ಏನಂತ? 4 plus 4x is equal to 0. ಅದರ ಅರ್ಥ 4x will be equal to -4. Therefore x value is -4/4, that is equal to -1. Therefore final value of x is -1. ಅರ್ಥ ಆಗಿದೆಯಲ್ಲ? ಇದು ತುಂಬ ಈಸಿ ಇದೆ, ಇದೇನು ತುಂಬ ಚಾಲೆಂಜಿಂಗ್ ಅಂತೇನಿಲ್ಲ, ಬಟ್ ಸ್ವಲ್ಪ ವರ್ಕ್ ಮಾಡಬೇಕು ಅಲ್ವಾ? ಓಕೆ, ಸೊ ದಟ್ ವಾಸ್ ಕ್ವೆಶ್ಚನ್ ನಂಬರ್ 7. ನೆಕ್ಸ್ಟು 8th ಕ್ವೆಶ್ಚನ್ ತೊಗೊಳ್ಳೋಕ್ಕಿಂತ ಮುಂಚೆ 9th ಕ್ವೆಶ್ಚನ್ ತೊಗೊಳ್ಳೋಣ, ಬಿಕಾಸ್ ದಟ್ ಈಸ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಿಸ್. ಇದೇ ಥರ ಇರೋದ್ರಿಂದ ಫಸ್ಟು 9th ಕ್ವೆಶ್ಚನ್ ನೋಡ್ಬಿಡೋಣ. ಓಕೆ, 9th ಕ್ವೆಶ್ಚನ್ ಕೂಡ ಏನಾದರೂ ಡಿಫ್ರೆನ್ಸ್ ಇದೆಯಾ ನೋಡಿ. ಹೆಚ್ಚು ಕಡಿಮೆ ಪ್ರೊಸೀಜರ್ ಸೇಮು, ವ್ಯಾಲ್ಯೂಸ್ ಡಿಫ್ರೆಂಟ್ ಇದೆ ಅಷ್ಟೇ. ಸೊ ಫೈಂಡ್ ಎಕ್ಸ್ ಅಂತಿದೆ. ಸೊ ಫಸ್ಟ್ ಏನು ಮಾಡ್ತೀವಿ, ಇವೆರಡು ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿ ಇದರ ಸಿಂಪ್ಲಿಫೈಡ್ ಫಾರ್ಮ್ ಇಲ್ಲೊಂದು ಮ್ಯಾಟ್ರಿಕ್ಸ್ ಬರುತ್ತೆ.
ಅದು ನಾನು ಆಲ್ರೆಡಿ ನಿಮಗೆ ಮಾಡಿರೋದ್ರಿಂದ ನೀವು ನೀಟಾಗಿ ಈ ಸ್ಟೆಪ್ಸ್ನ ಬರ್ಕೊಳ್ತಾ ಹೋದರೆ ನಿಮಗೆ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ 1 ಕಾಲಮ್ 1 ರೋ ಬರುತ್ತೆ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಜೊತೆ ಮಲ್ಟಿಪ್ಲೈ ಮಾಡಿ 0 ಅಂದರೆ 0 ಮ್ಯಾಟ್ರಿಕ್ಸ್ 1 ಕ್ರಾಸ್ 1 ಬರುತ್ತೆ. ಗೊತ್ತಾಗ್ತಿದೆಯಲ್ಲ ಯಾಕೆ 1 ಕ್ರಾಸ್ 1 ಬರುತ್ತೆ ಅಂದರೆ ಯು ಕ್ಯಾನ್ ಚೆಕ್ ಇಟ್. ಇದರ ಆರ್ಡರ್ ಏನು, ಎಷ್ಟು ರೋ, 1 ರೋ 3 ಕಾಲಮ್ಸ್ ಇದೆ. ಇಲ್ಲಿ 3 ರೋ 1 ಕಾಲಮ್ ಬರುತ್ತೆ. ಸೊ ಈ 3 ಇರೋದ್ರಿಂದ ಮಲ್ಟಿಪ್ಲೈ ಮಾಡ್ಬೋದು. ಮಲ್ಟಿಪ್ಲೈ ಮಾಡಿದಾಗ 1 ಕ್ರಾಸ್ 1 ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿ ನಿಮಗೆ ಆ್ಯಕ್ಚುಲಿ ಸಿಗೋದು x² - 48 = 0 ಅಂತ. ಓಕೆ, ಇಫ್ ಯು ಫರ್ದರ್ ಸಿಂಪ್ಲಿಫೈ ಸ್ಟೆಪ್ಸ್ ಆರ್ ವೆರಿ ಕ್ಲಿಯರ್. x ವಿಲ್ ಬಿ +or-4√3. ಅರ್ಥ ಆಯ್ತಾ ಪ್ರಶಾಂತ್, ಪೂಜಾ ನಿನಗೆ? ಓಕೆ, ಸೊ ದಟ್ಸ್ ಇಟ್ ವಿತ್ ಕ್ವೆಶ್ಚನ್ ನಂಬರ್ 9. ಏನು ಸರ್ ನ್ಯೂಸ್ ರೀಡಿಂಗ್ ಥರ ಓದ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅನ್ಕೋಬೇಡಿ. ಯಾಕಂದರೆ ಇದು ಒಂದೊಂದು ಪ್ರಾಬ್ಲಮ್ಮು ಸಾಲ್ವ್ ಮಾಡ್ತಾ ಹೋದರೆ ಈ ಎಕ್ಸಸೈಸಲ್ಲಿರೋ 15 ಕ್ವೆಶ್ಚನ್ಸ್ಗೆ ಕಡಿಮೆ ಅಂದರೂ 3 ವೀಡಿಯೋ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸ್ಟೆಪ್ಸ್ ಹೇಳ್ತಾ ನಾನು ಆಲ್ರೆಡಿ ಸೊಲ್ಯೂಷನ್ ಕೊಟ್ಟಿದ್ದೀನಿ. ನೀವು ಒಂದು ಸರಿ ವರ್ಕ್ ಮಾಡಿ, ಖಂಡಿತವಾಗ್ಲೂ ಆನ್ಸರ್ ಬರುತ್ತೆ. ಓಕೆ, ಶಾಲ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಈಗ ತಗೊಳ್ಳೋಣ ಕ್ವೆಶ್ಚನ್ ನಂಬರ್ 8. ವೆಲ್ ಸ್ಟೂಡೆಂಟ್ಸ್, ಕ್ವೆಶ್ಚನ್ ನಂಬರ್ 8ಗೆ ನಾನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಆಲ್ರೆಡಿ 5 ಮಾರ್ಕ್ಸಲ್ಲಿ ಈ ಥರ ಪ್ರಾಬ್ಲಮ್ಸ್ ತುಂಬ ಸಾಲ್ವ್ ಮಾಡಿ ಬಂದಿದ್ದೀವಿ. ಇಫ್ a = 3(1 - 1 2) ಶೋ ದಟ್ a² - 5a + 7i = 0. ನೆನಪಿದೆ ತಾನೆ? ಸೊ ಈ ಥರ ಕೊಟ್ಟಾಗ ನಾವು 3 × 3 ಮಾಡಿದ್ದೀವಿ. 2 × 2 ಯಾವ ಲೆಕ್ಕ ಅಲ್ವಾ? ಸೊ ಫಸ್ಟ್ ಏನು ಮಾಡ್ತೀವಿ, 7i ಮಾಡ್ತೀವಿ. ನೆಕ್ಸ್ಟು 5a ಮಾಡ್ಕೊಳ್ತೀವಿ. ನೆಕ್ಸ್ಟು a² ಮಾಡ್ತೀವಿ. ನೆನಪಿದೆಯಲ್ಲ? ಸೊ a² ಅಂದರೆ a × a ಮಲ್ಟಿಪ್ಲೈ ಮಾಡಿದಾಗ ಒಂದು ಮ್ಯಾಟ್ರಿಕ್ಸ್ ಬರುತ್ತೆ. ನೆಕ್ಸ್ಟು ಶೋ ದಟ್ = 0 ತಾನೇ. ಏನು ಮಾಡ್ತೀವಿ, ವಿ ವಿಲ್ ಕನ್ಸಿಡರ್ a² - 5a + 7i. ಓಕೆ, ಸೊ ಕನ್ಸಿಡರ್ ಮಾಡಿ a² - 5a + 7i 0 ಅಂತ ಬರೀಬೇಡಿ. ಓಕೆ, ಸಬ್ಸ್ಟಿಟ್ಯೂಟ್ a² ಮ್ಯಾಟ್ರಿಕ್ಸ್ ಇದು, 5a ಮ್ಯಾಟ್ರಿಕ್ಸ್ ಇದು, 7i ಮ್ಯಾಟ್ರಿಕ್ಸ್ ಇದು. ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಮಾಡಿದ್ರೆ ಖಂಡಿತವಾಗ್ಲೂ ಯು ಕ್ಯಾನ್ ಚೆಕ್ ಯರ್. 8 + 7 15 - 15 0, 5 - 5 0, -5 + 5 0, 3 + 7 is 10, 10 - 10 is 0. ಸೊ ಏನು ಸಿಕ್ತು, a² - 5a + 7i = 0. ನಾವು ಅದನ್ನೇ ತೋರಿಸ್ಬೇಕಿದ್ದು. ಹೆನ್ಸ್ ಪ್ರೂವ್ಡ್. ಸಿಂಪಲ್ ಅಲ್ವಾ? ನ್ಯೂಸ್ ರೀಡಿಂಗ್ ಥರ ನೀಟಾಗಿ ಹೇಳ್ಕೊಡ್ತಾ ಹೋದೆ. ಬಟ್ ನೀವು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿದ್ರೆ ಖಂಡಿತವಾಗ್ಲೂ ಐ ಹ್ಯಾವ್ ಕಾನ್ಫಿಡೆನ್ಸ್ ದಟ್ ನಿಮಗೆ ಈ ಪ್ರಾಬ್ಲಮಲ್ಲಿ ಡೌಟ್ ಬರೋ ಚಾನ್ಸೇ ಇಲ್ಲ. ಓಕೆ, ಮುಂದಕ್ಕೆ ಹೋಗೋಣವಾ? ಸೊ ಹಿಯರ್ ಕಮ್ಸ್ ದ ಕ್ವೆಶ್ಚನ್ ನಂಬರ್ 10. ವೆಲ್ ಫ್ರೆಂಡ್ಸ್, ಹಿಯರ್ ಕಮ್ಸ್ ದ ಕ್ವೆಶ್ಚನ್ ನಂಬರ್ 10. ದಿಸ್ ಈಸ್ ಅ ಸ್ಟೇಟ್ಮೆಂಟ್ ಪ್ರಾಬ್ಲಮ್. ಯೂಶ್ವಲಿ ಮಕ್ಕಳು ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ನೋಡಿದ ತಕ್ಷಣ ಗಾಬರಿ ಆಗ್ತಾರೆ. ಡೋಂಟ್ ವರಿ. ಓಕೆ, ಅ ಮ್ಯಾನುಫ್ಯಾಕ್ಚರರ್ ಪ್ರೊಡ್ಯೂಸಸ್ 3 products X, Y and Z ವಿಚ್ ಹಿ ಸೆಲ್ಸ್ ಇನ್ 2 markets. ಸೊ 3 ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. 3 ಮೊಬೈಲ್ ಕಂಪ್ನಿ ಅಂತ ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಸೊ 3 ಥರ ಮೊಬೈಲು, ಓಪೋ ಮತ್ತು ನಿಮಗೆ ಗೊತ್ತಲ್ಲ ನೋಕಿಯಾ ಮತ್ತು ಸ್ಯಾಮ್ಸಂಗ್ ಅಂತ ತೊಗೊಳ್ಳಿ. 2 ಮಾರ್ಕೆಟಲ್ಲಿ ಸೆಲ್ ಮಾಡ್ತಾನೆ. ಆ್ಯನ್ಯುವಲ್ ಸೇಲ್ಸ್ ಆರ್ ಇಂಡಿಕೇಟೆಡ್ ಬಿಲೋ. ಯಾವ ಥರ? ಸೊ 3 ಪ್ರಾಡಕ್ಟ್ XYZ ಪ್ರಾಡಕ್ಟ್ಸು ಫಸ್ಟ್ ಮಾರ್ಕೆಟಲ್ಲಿ ರೇಟ್ಸು 10,000, 2,000, 18,000. ಸೆಕೆಂಡ್ ಮಾರ್ಕೆಟಲ್ಲಿ 6,000, 20,000, 8,000 ಅವನಿಗೆ ಸೇಲ್ಸ್ ಆಗುತ್ತೆ. ಅರ್ಥವಾಗ್ತಿದೆಯಾ? ನಾವು ದ ಕ್ವೆಶ್ಚನ್ ಏನು ಅಂತಂದರೆ, ಇಫ್ ಯೂನಿಟ್ ಸೇಲ್ ಪ್ರೈಸಸ್ ಆಫ್ X, Y and Z ಆರ್ ₹250. 250 ಅಂದರೆ 2.5 ಅಂದರೆ ₹2.5, 1.5, 1.5 rupees ಆ್ಯಂಡ್ ₹1 ರೆಸ್ಪೆಕ್ಟಿವ್ಲಿ. ಅಂದರೆ ಒಂದು ಪ್ರಾಡಕ್ಟ್ಗೆ ಎಕ್ಸ್ ಪ್ರಾಡಕ್ಟ್ನ ಒಂದು ಪ್ರಾಡಕ್ಟ್ಗೆ ₹2.5 ಬೆಲೆ ಅಂತ ಅರ್ಥ. ಅರ್ಥ ಆಗ್ತಿದೆಯಾ? ಯು ಮೇ ಥಿಂಕ್ ಆಫ್ ಅ ಪೆನ್ಸಿಲ್ ಅಷ್ಟೇ, ದಟ್ ಈಸ್ ಬೆಟರ್. 3 types ಆಫ್ ಪೆನ್ಸಿಲ್ಸ್. ಓಕೆ, ನಟರಾಜ, ಅಪ್ಸರಾ ಆ್ಯಂಡ್ ಡಾಮ್ಸ್. ಸೊ ಡಾಮ್ಸ್ ಯೂಶಲಿ ಪ್ರೈಸ್ ಜಾಸ್ತಿ. ದಿಸ್ ಇಸ್ ಅಪ್ಸರಾ, ದಿಸ್ ಇಸ್ ನಟರಾಜ ಅಂತ ಅಂದ್ಕೊಳ್ಳಿ. ಓಕೆ, ಫೈಂಡ್ ದ ಟೋಟಲ್ ರೆವಿನ್ಯೂ ಇನ್ ಈಚ್ ಮಾರ್ಕೆಟ್ ವಿತ್ ದ ಹೆಲ್ಪ್ ಆಫ್ ಮ್ಯಾಟ್ರಿಕ್ಸ್ ಆಲ್ಜಿಬ್ರಾ. ಸೊ ಪ್ರತಿ ಮಾರ್ಕೆಟಲ್ಲಿ ಟೋಟಲ್ ಏನು ರೆವೆನ್ಯೂ ಎಷ್ಟಾಗುತ್ತೆ ಅಂತ. ಓಕೆ, ಲೆಟ್ ಅಸ್ ಕನ್ಸಿಡರ್ ದಿಸ್ ವೇ. ಯಾವ ಥರ? ಲೆಟ್ A ಈಸ್ ಈಕ್ವಲ್ ಟು ಇದನ್ನೊಂದು ಮ್ಯಾಟ್ರಿಕ್ಸ್ ಕನ್ಸಿಡರ್ ಮಾಡೋಣ. 10,000, 2,000, 18,000, 6,000, 20,000, 8,000. ಸೊ ಆರ್ಡ್ರು ನಮ್ಗೆ ಗೊತ್ತೇ ಇದೆ. ಇದರ ಆರ್ಡರು 2 × 3. ಈಗ ನೆಕ್ಸ್ಟ್ ವಿ ವಿಲ್ ಕನ್ಸಿಡರ್ ದ ಪ್ರೈಸ್. ಇದು ಕ್ವಾಂಟಿಟಿ, ಪ್ರೈಸ್. ಸೊ ಪ್ರೈಸ್ ಏನು ಬರುತ್ತೆ? ಒಂದು X ಪ್ರಾಡಕ್ಟ್ಗೆ 2.5 rupees, Y ಪ್ರಾಡಕ್ಟ್ 1.5 rupees, Z ಪ್ರಾಡಕ್ಟ್ ₹1. ಸೊ ಇದರ ಆರ್ಡರು 3 × 1 ಆಗುತ್ತೆ. ನಾವು ಲೆಟಸ್ ಮಲ್ಟಿಪ್ಲೈ ಪ್ರೈಸ್ ಇಂಟು ಕ್ವಾಂಟಿಟಿ ವಿಲ್ ಗಿವ್ ಮಿ ರೆವೆನ್ಯೂ. ಕರೆಕ್ಟಾ? ಎಷ್ಟು ರೇಟ್ ಎಷ್ಟು ಕ್ವಾಂಟಿಟಿ ತೊಗೊಳ್ತಾ ಇದ್ದೀರಿ ಅಂತ. ಓಕೆ,
ಸೊ ಇನ್ ದಟ್ ವೇ ಎ ಇಂಟು ಎಕ್ಸ್ ಇಸ್ ಈಕ್ವಲ್ ಟು, ಸೊ ಎ ಇಂಟು ಹಿಯರ್ ಇಲ್ಲಿಂದ ನಿಮಗೆ ಮ್ಯಾಟ್ರಿಕ್ಸ್ ಇಲ್ಲಿವರೆಗೂ ಥಿಯರಿ ಇತ್ತು, ಇಲ್ಲಿಂದ ನಿಮಗೆ ಮ್ಯಾಟ್ರಿಸೀಸ್ ಕಾನ್ಸೆಪ್ಟು ಏನು, ವಿ ವಿಲ್ ಮಲ್ಟಿಪ್ಲೈ ಎ ಇಂಟು ಎಕ್ಸ್. ಸೊ ಮಲ್ಟಿಪ್ಲಿಕೇಶನ್ ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್ ಇರೋದೇ ಒಂದು ಕಾಲಮ್, ನೆಕ್ಸ್ಟ್ ಸೆಕೆಂಡ್ ರೋ ವಿತ್ ಒನ್ ಕಾಲಮ್ ಏನಾಗುತ್ತೆ. ಸೊ ಯು ಕ್ಯಾನ್ ಚೆಕ್ ಯರ್ 10,000 into 2.5 25,000, 2,000 into 1.5 3,000, 18,000 into 1 is 18,000. ಸಿಮಿಲರ್ಲಿ ಸೆಕೆಂಡ್ ರೋದು ಮಲ್ಟಿಪ್ಲೈ ಮಾಡಿ ವ್ಯಾಲ್ಯೂಸ್ ಬರುತ್ತೆ, ಆ್ಯಡ್ ಅಪ್ ಮಾಡಿ. ಫಸ್ಟ್ ಒನ್ ವಿಲ್ ಗಿವ್ ಮಿ 46,000, ಸೆಕೆಂಡ್ ಒನ್ ವಿಲ್ ಗಿವ್ ಮಿ 53,000. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಇದರ ಅರ್ಥ ಏನು ಅಂತಂದರೆ, ಟೋಟಲ್ ರೆವೆನ್ಯೂ ಇನ್ ದ ಫಸ್ಟ್ ಮಾರ್ಕೆಟ್ ಇಸ್ 46,000 rupees, and in the second market it is 53,000 rupees. ಸೊ ಇದು ರೆವೆನ್ಯೂ ಅಲ್ವಾ, ಬೆಟರ್ ಆಲ್ವೇಸ್ ರೈಟ್ ದಿ ಯೂನಿಟ್ ರುಪೀಸಲ್ಲಿ. ಓಕೆ, ಅವ್ನು ಸ್ಟಾರ್ಟ್ ಮಾಡಿರುವಾಗಲೂ ರುಪೀಸ್ ಕೊಟ್ಟಿದ್ದಾನೆ. ದರ್ಫೋರ್ ಟೋಟಲ್ ರೆವೆನ್ಯೂ ಎರಡೂ ಮಾರ್ಕೆಟಿಂದ ಸೇರಿ ರೆವೆನ್ಯೂ ಎಷ್ಟಾಯಿತು? 46 + 53 99,000 rupees. ಇದು ಈ ಕ್ವೆಶ್ಚನ್ನ ಫಸ್ಟ್ ಪಾರ್ಟು. ಈ ಕ್ವೆಶ್ಚನಲ್ಲಿ ಇನ್ನೊಂದು ಪಾರ್ಟ್ ಇದೆ, ಪಾರ್ಟ್ 2. ಇದೇನು ಹೇಳುತ್ತೆ, ಇಫ್ ದ ಯೂನಿಟ್ ಕಾಸ್ಟ್ ಆಫ್ ದಿ ಅಬೌವ್ 3 commodities ಆರ್ 2 rupees 1 rupee and 50 paise. ಅದರ ಅರ್ಥ ಏನು, ಎಕ್ಸು ಪ್ರಾಡಕ್ಟ್ನ ಒಂದು ಯೂನಿಟ್ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ 2 ರೂಪಾಯಿ ಆಗುತ್ತೆ. ಬಟ್ ಆ್ಯಕ್ಚುಲಿ ಅದರ ಪ್ರೈಸ್ ರೇಟ್ ಏನಿತ್ತು, 2.5 ರೂಪಾಯಿ ಇತ್ತು, ಕರೆಕ್ಟಾ? ಸೊ ರುಪೀಸ್ 1 rupee ಫಾರ್ ಯೂನಿಟ್ ವೈ ಆ್ಯಂಡ್ 50 paise ಫಾರ್ ಯೂನಿಟ್ ಝೆಡ್, 1 unit ಆಫ್ ಪ್ರಾಡಕ್ಟ್ ಝೆಡ್ ರೆಸ್ಪೆಕ್ಟಿವ್ಲಿ. ಫೈಂಡ್ ದಿ ಗ್ರಾಸ್ ಪ್ರಾಫಿಟ್ ಅಂತೆ. ಓಕೆ, ಸೊ ಹೇಗೆ ಮಾಡೋದು? ಲುಕ್ ಹಿಯರ್. ಸೊ ಲೆಟ್ ವೈ ಈಸ್ ಈಕ್ವಲ್ ಟು ಯೂನಿಟ್ ಕಾಸ್ಟ್ನ ತಗೊಳ್ಳಿ, ಅಲ್ಲಿ ಎ ಎಕ್ಸ್ ತೊಗೊಂಡ್ರೆ ಇಲ್ಲಿ ಎ ವೈ ತೊಗೊಳ್ತೀರಿ. ಓಕೆ, ಸೊ ಮಲ್ಟಿಪ್ಲೈ ಮಾಡಿ, ಯು ವಿಲ್ ಗೆಟ್ ದ ಫೈನಲ್ ಇಸ್ 31,000, ಇದಕ್ಕೆ 36,000. ಓಕೆ, ಸೊ ಟೋಟಲ್ ಕಾಸ್ಟ್ ಫ್ರಮ್ ಫಸ್ಟ್ ಮಾರ್ಕೆಟ್ ಇಸ್ 31,000, ಟೋಟಲ್ ಕಾಸ್ಟ್ ಫ್ರಮ್ ಸೆಕೆಂಡ್ ಮಾರ್ಕೆಟ್ ಇಸ್ 36,000. ಟೋಟಲ್ ಕಾಸ್ಟ್ ಏನಾಗುತ್ತೆ? 67,000. ಆ್ಯಕ್ಚುಲಿ ಟೋಟಲ್ ರೆವೆನ್ಯೂ ವಾಸ್ 99,000, ಟೋಟಲ್ ಕಾಸ್ಟ್ ಇಸ್ 67,000. ಇಲ್ಲಿಂದ ನಮಗೆ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಪ್ರಾಫಿಟ್ ಈಸ್ ನಥಿಂಗ್ ಬಟ್ ರೆವೆನ್ಯೂ ಮೈನಸ್ ಕಾಸ್ಟ್. So 99,000 minus 67,000 is nothing but 32,000 will be the gross profit in this case. Okay, ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಆದ್ರೂ ಸಾಲ್ವ್ ಮಾಡ್ಬೋದು ಅನ್ನೋದು ಒಂದು. ಇನ್ನೊಂದು ಏನು ಅಂತಂದರೆ, ಸರ್ ಯಾವಾಗಲೂ ಕೇಳ್ತಾರೆ, ಸರ್ ಸ್ಟೂಡೆಂಟ್ಸ್ನ ರೆಗ್ಯುಲರ್ ಕ್ವೆಶ್ಚನ್, ಮ್ಯಾಟ್ರಿಸಸ್ನ ಎಲ್ಲಿ ಯೂಸ್ ಮಾಡ್ತೀವಿ? ಇಲ್ಲೇ ಯೂಸ್ ಮಾಡ್ತಾ ಇದ್ದೀವಲ್ಲ. ಸೊ ಥಿಯರಿ ಕಾನ್ಸೆಪ್ಟ್ಸು, ಕಾಮರ್ಸ್ ರಿಲೇಟೆಡ್ ಕ್ವೆಶ್ಚನ್ಸ್ ನೋಡಿ, ಅಲ್ಲೂ ಕೂಡ ಮ್ಯಾಥಮೆಟಿಕ್ಸ್ ಯೂಸ್ ಆಗ್ತಾ ಇದೆ. ಮ್ಯಾಥಮೆಟಿಕ್ಸ್ ಮಾತ್ರ ಅಲ್ಲ, ಮ್ಯಾಟ್ರಿಸೀಸ್ ಅನ್ನೋ ಕಾನ್ಸೆಪ್ಟ್ ಯೂಸ್ ಆಗ್ತಿದೆ. ಓಕೆ, ಸೊ ದಟ್ಸ್ ಇಟ್ ವಿತ್ ದ 10th ಕ್ವೆಶ್ಚನ್. ಸ್ವಲ್ಪ ಲೆಂತಿ ಅನ್ನಿಸ್ಬೋದು, ಬಟ್ ಇಟ್ಸ್ ಅ ಚಾಲೆಂಜಿಂಗ್ ಒನ್. ನಾವು ಲೆಟ್ಸ್ ಟೇಕ್ ಅಪ್ ದಿ 11th ಒನ್. ನಾವು ಲುಕ್ ಎಟ್ ದಿ 11th ಕ್ವೆಶ್ಚನ್. ಫೈಂಡ್ ದ ಮ್ಯಾಟ್ರಿಕ್ಸ್ ಎಕ್ಸ್ ಸೊ ದಟ್ ಎಕ್ಸ್ ಇಂಟು ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ಅನದರ್ ಮ್ಯಾಟ್ರಿಕ್ಸ್. ಇಲ್ಲಿ ದಿಸ್ ಇಸ್ ಜಸ್ಟ್ ಲೈಕ್ ಮ್ಯಾಟ್ರಿಕ್ ಎಕ್ಸ್ ಇಂಟು 2 ಈಸ್ ಈಕ್ವಲ್ ಟು 5 ಇದ್ದರೆ ಎಕ್ಸ್ ಈಸ್ಕ್ವಲ್ ಟು 5/2 ಬರೀತಿದೆ. ಬಟ್ ಮ್ಯಾಟ್ರಿಸಸ್ನ ಆ ಥರ ಮಾಡೋಕ್ಕಾಗೋದಿಲ್ಲ. ಸೊ ಇದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಇರಬೇಕು, ಬಿಕಾಸ್ ವಿ ಹ್ಯಾವ್ ನಾಟ್ ರೆಡ್. ನಮಗೆ ಡಿವಿಷನ್ ಆಫ್ ಮ್ಯಾಟ್ರಿಸೀಸ್ ಅನ್ನೋದು ಗೊತ್ತಿಲ್ಲ. ಸೊ ಹೇಗೆ ಮಾಡೋದು? ಲುಕ್ ಹಿಯರ್. ನಾವು ಆರ್ ಎಚ್ ಎಸ್ನ ಆರ್ಡರ್ ಏನು? 2x3, ಕ್ಲಿಯರ್. ಈ ಮ್ಯಾಟ್ರಿಕ್ಸ್ನ ಆರ್ಡರ್ ಏನು? ಅದು ಕೂಡ 2x3. ಅದರ ಅರ್ಥ ಎಕ್ಸ್ ಮಸ್ಟ್ ಬಿ ಆಫ್ ಆರ್ಡರ್ 2x2. ಓಕೆ, ಎಕ್ಸು 2x2 ಆದರೆ ಮಾತ್ರ. ಈಗ ನೋಡಿ, 2x2 ಇಂಟು 2x3 ಓನ್ಲಿ ವಿಲ್ ಗಿವ್ ಮಿ 2x3. ಅರ್ಥವಾಗ್ತಿದೆಯಾ? ಅದಕ್ಕೋಸ್ಕರ ಸೊ ಎಕ್ಸ್ನ 2x2 ಮ್ಯಾಟ್ರಿಕ್ಸ್ ಅಂತ ಅಂದ್ಕೊಂಡು ಎಕ್ಸ್ನ ಒಂದು ಜನರಲ್ ಮ್ಯಾಟ್ರಿಕ್ಸ್ ತೊಗೊಳ್ಳೋಣ, ABCD. ಸೊ ಈ ಎಕ್ಸ್ ಬದಲು ABCD ಮ್ಯಾಟ್ರಿಕ್ಸ್ ಇಂಟು ದಿಸ್ ಮ್ಯಾಟ್ರಿಕ್ಸ್ ವಿಲ್ ಬಿ ಈಕ್ವಲ್ ಟು ದಿಸ್ ಮ್ಯಾಟ್ರಿಕ್ಸ್. ಇನ್ನು ಮಿಕ್ಕಿದೆಲ್ಲ ಸಿಂಪಲ್ ಕ್ಯಾಲ್ಕುಲೇಷನ್ಸ್. ಸೊ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಈಕ್ವೇಟ್ ಮಾಡಿ. ನಾನು ನಿಮ್ಗೆ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಯು ವಿಲ್ ಗೆಟ್ ದ ವ್ಯಾಲ್ಯೂಸ್ ಆಫ್ ABCD. ಗೊತ್ತಾಗ್ತಿದೆಯಾ? ಸೊ ಐ ವಾಂಟ್ ಯು ಟು ಯೂಸ್ ಯುವರ್ ಸ್ಕಿಲ್ಸ್ ಟು ಸಾಲ್ವ್ ದಿಸ್. ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ದ ರೆಸ್ಟ್ ಸಿಂಪ್ಲಿಫಿಕೇಷನ್ ವರ್ಕ್ ಹೇಳ್ಕೊಡುವಂಥ ಅವಶ್ಯಕತೆ ಇಲ್ಲ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಇನ್ಸಲ್ಟ್ ಯು. ಈ ಥರ ಸಿಂಪಲ್ ಸ್ಟೆಪ್ಸ್ನ ಹೇಳ್ಕೊಟ್ಟು ನಿಮಗೆ ಇನ್ಸಲ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಯು ಆರ್ ಕೇಪಬಲ್ ಆಫ್ ಸಾಲ್ವಿಂಗ್ ದಿಸ್. ಓಕೆನಾ? ಸೊ ಈ ಕ್ವೆಶ್ಚನ್ಗೂ ಕೂಡ ಉತ್ತರ ಸಿಕ್ಕಿದೆ. ಲೆಟ್ಸ್ ಟೇಕ್ ಅಪ್ ದ 12th ಕ್ವೆಶ್ಚನ್. ಸೊ 12th ಕ್ವೆಶ್ಚನ್ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡೋಲ್ಲ, ಬಿಕಾಸ್ ಅಗೇನ್ ವಿ ವಿಲ್ ಯೂಸ್ ದ ಮ್ಯಾಥಮೆಟಿಕಲ್ ಇಂಡಕ್ಷನ್ ಪ್ರೋಸೆಸ್. ನಿಮ್ಗೆ ಗೊತ್ತೇ ಇದೆ. ಅದರಲ್ಲಿ 2 ಪಾರ್ಟ್ ಇದೆ. ಇಫ್ A and B ಆರ್ ಸ್ಕ್ವೇರ್ ಮ್ಯಾಟ್ರಿಸೀಸ್ ಆಫ್ ದ ಸೇಮ್ ಆರ್ಡರ್, ಕ್ವೆಶ್ಚನ್ ಕರೆಕ್ಟಾಗಿ ನೋಡ್ಕೋಬೇಕು. ಸಚ್ ದಟ್ AB ಈಸ್ ಈಕ್ವಲ್ ಟು BA ಇದ್ದಾಗ ಮಾತ್ರ, ದೆನ್ A ಇಂಟು B ಪವರ್ N ಈಸ್ ಈಕ್ವಲ್ ಟು B ಪವರ್ N ಇಂಟು A. ಈ ಥರ ಸ್ಟೇಟ್ಮೆಂಟ್ಸ್ ಬಂದಾಗ ಹುಷಾರಾಗಿ ನೋಡ್ಕೊಳ್ಳಿ, CETಗೆ ಯೂಸ್ ಆಗುತ್ತೆ. ಇದು ಫಸ್ಟ್ ಸ್ಟೇಟ್ಮೆಂಟು. ಫರ್ದರ್ ಪ್ರೂವ್ ದಟ್
ಎ ಇಂಟು ಬಿ ಹೋಲ್ ಪವರ್ ಎನ್ ಇಸ್ ಎ ಪವರ್ ಎನ್ ಇಂಟು ಬಿ ಪವರ್ ಎನ್. ಇದು ಯಾವಾಗ ಆಗುತ್ತೆ ಅಂದರೆ ಎ ಇಂಟು ಬಿ ಈಕ್ವಲ್ ಟು ಬಿ ಇಂಟು ಎ ಇದ್ದಾಗ ಮಾತ್ರ, ಅದರ್ವೈಸ್ ಇದಾಗೋದಿಲ್ಲ. ಓಕೆ, ಸೊ ಪ್ರೂಫು ನಿಮಗೆ ಮ್ಯಾಥಮೆಟಿಕಲ್ ಇಂಡಕ್ಷನ್ ಪ್ರೊಸೀಜರ್ ಆಲ್ರೆಡಿ ಗೊತ್ತಿರೋದ್ರಿಂದ ಇದು ಫಸ್ಟ್ ಪಾರ್ಟ್ನ ಪ್ರೂಫ್. ಪಿ ಆಫ್ ಎನ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಪವರ್ ಎನ್ ಇಂಟು ಎ ತಗೊಂಡು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಫಾಲೋ ಮಾಡಿ. ಯು ವಿಲ್ ಸೇ ದಿಸ್ ವಿಲ್ ಸ್ಯಾಟಿಸ್ಫೈ. ಸೊ ಫಸ್ಟ್ ಪಾರ್ಟ್ ಆದಮೇಲೆ ಸೆಕೆಂಡ್ ಪಾರ್ಟ್ ಆಲ್ಸೋ ವಿ ವಿಲ್ ಯೂಸ್ ಮ್ಯಾಥಮೆಟಿಕಲ್ ಇಂಡಕ್ಷನ್ನೇ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತೀವಿ. ಸೊ ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ಆಮೇಲೆ ಬರ್ಕೊಳ್ಳಿ. ಓಕೆ, ಸೊ ಟೇಕ್ ಅಪ್ ದಿ ಸೆಕೆಂಡ್ ಪಾರ್ಟ್. ಸೊ ಸೆಕೆಂಡ್ ಪಾರ್ಟ್ ಕೂಡ ಸ್ಟೆಪ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್, ನಥಿಂಗ್ ಟು ಎಕ್ಸ್ಪ್ಲೇನ್ ನ್ಯೂ, ಫ್ರೆಶ್, ಹೊಸದೇನೂ ಇಲ್ಲ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಯೂಸ್ವಲ್ ಸ್ವಲ್ಪ ವೆರಿಫಿಕೇಷನ್ ಅಥವಾ ಸಿಂಪ್ಲಿಫಿಕೇಷನ್ ಮಾಡಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಮತ್ತು ಅರೇಂಜ್ಮೆಂಟ್ಸ್ ಅಷ್ಟೇ ಇಲ್ಲಿರೋದು ಈ ಪ್ರಾಬ್ಲಮ್ಸಲ್ಲಿ. ನೀಟಾಗಿ ಅರ್ಥ ಆಗುತ್ತೆ. ಆ್ಯಂಡ್ ವಿ ಸೇ ದಿಸ್ ವಿಲ್ ಸ್ಯಾಟಿಸ್ಫೈ ಬೈ ದ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್. ಓಕೆ, MI ಕಾನ್ಸೆಪ್ಟ್ ಮೇಲೆ ಈ ಒಂದು ಪ್ರೋಸೆಸ್ನ ಪ್ರೂವ್ ಮಾಡ್ತೀವಿ. ಓಕೆ, ಸೊ ಹೋಪ್ ಯು ಹ್ಯಾವ್ ಟೇಕನ್ ದ ಸ್ಕ್ರೀನ್ಶಾಟ್. ನೀಟಾಗಿ ಡೀಟೇಲಾಗಿ ಬರ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ ಏನೇನು ಯೂಸ್ ಮಾಡ್ಕೊಂಡಿದ್ದೀವಿ. ಇಡೀ ಮ್ಯಾಟ್ರಿಸಸ್ನ ಕಾನ್ಸೆಪ್ಟು ಈ ಥರ ಪ್ರಾಬ್ಲಮ್ಸಲ್ಲಿ ಯೂಸ್ ಆಗಿರುತ್ತೆ. ಓಕೆ, so that's it with this question. We are moving on to the next one. Now the question number 13 is purely CET based question. Matrix A is equal to alpha, beta, gamma and minus alpha such that A square is equal to I ಬಂದರೆ ಯಾವ ಈಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ. ಸೊ ಇದು ಗೊತ್ತಾಗಬೇಕು ಅಂದರೆ ಸಾಲ್ವ್ ಮಾಡಲೇಬೇಕಾಗುತ್ತೆ. ಫಸ್ಟ್ ಎ ಸ್ಕ್ವೇರ್ ಕಂಡುಹಿಡಬೇಕು. ಸೊ ಎ ಸ್ಕ್ವೇರ್ ಮೀನ್ಸ್ ಎ ಇಂಟು ಎ ಮಲ್ಟಿಪ್ಲೈ ಮಾಡಿ ನಿಮಗೊಂದು ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬರುತ್ತೆ. ಅದನ್ನು ಐಗೆ ಈಕ್ವೇಟ್ ಮಾಡಿ. ಸೊ ಈಕ್ವೇಟ್ ಮಾಡಿದ್ರೆ ಯು ವಿಲ್ ಆ್ಯಕ್ಚುಲಿ ಗೆಟ್ ಇನ್ ಬೋತ್ ದ ಕೇಸಸ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಇಂಟು ಗಾಮಾ ಈಸ್ ಈಕ್ವಲ್ ಟು 1 ಬರುತ್ತೆ. ಇದರಿಂದ ನಮಗೆ ರೈಟ್ ಹ್ಯಾಂಡ್ ಸೈಡ್ ತೊಗೊಳ್ಳಿ, ವಿಲ್ ಗೆಟ್ 1 ಮೈನಸ್ ಆಲ್ಫಾ ಸ್ಕ್ವೇರ್ ಮೈನಸ್ ಬೀಟಾ ಇಂಟು ಗಾಮಾ ವಿಲ್ ಬಿ 0. ಸೊ ದಿಸ್ ಆಪ್ಷನ್ ಈಸ್ ಗಿವನ್ ಇನ್ ಆಪ್ಷನ್ ಸಿ, ವಿಚ್ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ 13. ಓಕೆ, ಇದು ಸೆಲ್ಫ್ ಎಕ್ಸ್ಪ್ಲನೇಟ್ರಿ, ತುಂಬ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ, ಬಿಕಾಸ್ ನೋಡಿದ್ರೇ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್, ಇದು CET ಕ್ವೆಶ್ಚನ್ ಆಗಿರೋದ್ರಿಂದ ಹುಷಾರಾಗಿ ನೋಡ್ಕೊಳ್ಳಿ. ಓಕೆ, ಸೊ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ? ವಿ ಆರ್ ಗೋಯಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 14. ದಿಸ್ ಈಸ್ ಆಲ್ಸೋ CET ಕ್ವೆಶ್ಚನ್. ಇಫ್ ದ ಮ್ಯಾಟ್ರಿಕ್ಸ್ ಎ ಈಸ್ ಬೋತ್ ಸಿಮಿಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮಿಟ್ರಿಕ್, ವೆರಿ ಇಂಪಾರ್ಟೆಂಟ್, ಯಾವ ಮ್ಯಾಟ್ರಿಕ್ಸ್ ಸಿಮಿಟ್ರಿಕ್ ಮತ್ತು ಸ್ಕ್ಯೂ ಸಿಮಿಟ್ರಿಕ್ ಎರಡೂ ಆಗಿರುತ್ತೆ ಅಂತ. ಎ ಇಸ್ ಡಯಾಗನಲ್ ಮ್ಯಾಟ್ರಿಕ್ಸ್ ಆಗಿರುತ್ತಾ, ಝೀರೋ ಮ್ಯಾಟ್ರಿಕ್ಸ್ ಆಗಿರುತ್ತಾ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತಾ, ನನ್ ಆಫ್ ದೀಸ್. ಇದನ್ನು ನಾನು ನಿಮಗೆ ಮಾಡಿ ತೋರಿಸ್ಬೇಕು ಅಂತ ಬಂದಿದ್ದೀನಿ, ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ನಿಮ್ಗೆ ನೆನಪಿರಬೇಕು. ಸಿಮಿಟ್ರಿಕ್ ಅಂದರೆ ಏನು? ದಟ್ ಮೀನ್ಸ್ ಟ್ರಾನ್ಸ್ಪೋಸ್ ಇಸ್ ನಥಿಂಗ್ ಬಟ್ ಎ ಅಂತ, ಕರೆಕ್ಟಾ? ಫೈನ್. ಸ್ಕ್ಯೂ ಸಿಮಿಟ್ರಿಕ್ ಅಂದರೆ ಏನು? ಟ್ರಾನ್ಸ್ಪೋಸ್ ಇಸ್ ನಥಿಂಗ್ ಬಟ್ ಮೈನಸ್ ಎ ಅಂತ, ಕರೆಕ್ಟ್ ತಾನೆ? ಸೊ ಇದನ್ನು ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಅಂತ ತೊಗೊಂಡ್ರೆ, ಫ್ರಮ್ ಈಕ್ವೇಷನ್ 1 and 2 ವಿ ಹ್ಯಾವ್, ಸೊ 1 and 2 ಇಂದ ಏನು ಬರಿಬೋದು? ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇರೋದ್ರಿಂದ ರೈಟ್ ಹ್ಯಾಂಡ್ ಸೈಡ್ ಸೇಮ್ ಇರುತ್ತೆ. ಸೊ ಎ ವಿಲ್ ಬಿ ಈಕ್ವಲ್ ಟು ಮೈನಸ್ ಎ. ಸೊ ಶಿಫ್ಟ್ ಮಾಡಿದ್ರೆ ಎ ಪ್ಲಸ್ ಎ ವಿಲ್ ಬಿ, ಏನೂ ಇಲ್ಲ ಅಂದರೆ ಝೀರೋ ಮ್ಯಾಟ್ರಿಕ್ಸ್ ಇರುತ್ತೆ ಅಂತ. ಸೊ 2a ವಿಲ್ ಬಿ ಈಕ್ವಲ್ ಟು ಝೀರೋ ಮ್ಯಾಟ್ರಿಕ್ಸ್. ದಟ್ ಮೀನ್ಸ್ ಎ ವಿಲ್ ಬಿ ಈಕ್ವಲ್ ಟು ಝೀರೋ ಮ್ಯಾಟ್ರಿಕ್ಸ್. ಡಿವೈಡ್ ಬೈ 2 ತೊಗೊಂಡ್ರೆ ಝೀರೋ ಮ್ಯಾಟ್ರಿಕ್ಸೇ ಬರುತ್ತೆ. ಅದರ ಅರ್ಥ ಏನು? ಎ ಈಸ್ ಅ ಝೀರೋ ಮ್ಯಾಟ್ರಿಕ್ಸ್. ಒಂದು ಮ್ಯಾಟ್ರಿಕ್ಸು ಝೀರೋ ಮ್ಯಾಟ್ರಿಕ್ಸ್ ಆಗಿದ್ದಾಗ ಮಾತ್ರ ಅದು ಸಿಮಿಟ್ರಿಕ್ ಮತ್ತು ಸ್ಕ್ಯೂ ಸಿಮಿಟ್ರಿಕ್ ಎರಡೂ ಆಗಿರುತ್ತೆ. ಓಕೆ, ಸೊ ಆಪ್ಷನ್ ಏನು? ದಿ ಆನ್ಸರ್ ಇಸ್ ಆಪ್ಷನ್ ಬಿ, ಝೀರೋ ಮ್ಯಾಟ್ರಿಕ್ಸ್. ಯಾರಾದರೂ CET ಪ್ರಿಪ್ರೇಷನ್ಸ್ ಮಾಡ್ತಿರೋದಾದರೆ ಈಗಲೇ ಇಂಥ ಪಾಯಿಂಟ್ಸ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಡೈರಿಯಲ್ಲಿ. ಎ ವಿಲ್ ಬಿ ಎ ಝೀರೋ ಮ್ಯಾಟ್ರಿಕ್ಸ್, ಓನ್ಲಿ ದೆನ್ ಇಟ್ ವಿಲ್ ಬಿ ಬೋತ್ ಸಿಮಿಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮಿಟ್ರಿಕ್. ಓಕೆ, ಸೊ ವಿ ಆರ್ ಲೆಫ್ಟ್ ವಿತ್ ಒನ್ ಲಾಸ್ಟ್ ಕ್ವೆಶ್ಚನ್ ಆಫ್ ದ ಎಕ್ಸಸೈಸ್ ನಂಬರ್ 15. ಸೊ ಕ್ವೆಶ್ಚನ್ ನಂಬರ್ 15 ಕೂಡ CET ಕ್ವೆಶ್ಚನ್ನೇ. ಏನು ಹೇಳುತ್ತೆ ಅಂದರೆ, ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸಚ್ ದಟ್ ಎ ಸ್ಕ್ವೇರ್ ಆ್ಯಂಡ್ ಎ ಬೋತ್ ಆರ್ ಸೇಮ್, ದೆನ್ I ಮೈನಸ್ ಎ ಹೋಲ್ ಕ್ಯೂಬ್ ಮೈನಸ್ 7a ಈಸ್ ಈಕ್ವಲ್ ಟು, ಎ ಬರುತ್ತಾ, ಐ ಬರುತ್ತಾ, ಐ ಮೈನಸ್ ಎ ಬರುತ್ತಾ, 3a ಬರುತ್ತಾ ಅಂತ. ಸೊ ಹೇಗೆ ಕಂಡುಹಿಡಿಯೋದು? ವಿ ವಿಲ್ ಸಿಂಪ್ಲಿಫೈ. ಫಸ್ಟ್ ಐ ವಿಲ್ ಕನ್ಸಿಡರ್ ಐ ಪ್ಲಸ್ ಎ ಹೋಲ್ ಕ್ಯೂಬ್ ಕನ್ಸಿಡರ್ ಮಾಡ್ತೀನಿ, ಮೈನಸ್ 3a. ಸೊ ಇದನ್ನು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಕನ್ಸಿಡರ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಏನು ಮಾಡಿದ್ದೀನಿ ಅಂತ ಇಲ್ಲಿ ಇಟ್ಟಿದ್ದೀನಿ, ಯು ವಿಲ್ ಗೆಟ್ ದ ವ್ಯಾಲ್ಯೂ ಆ್ಯಸ್ ಐ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶ್ಚನ್. ಸಮಾಧಾನವಾಗಿ ಕೂತ್ಕೊಂಡು ಅರ್ಥ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನೀಟಾಗಿ ಈ ಪ್ರಾಬ್ಲಮ್ಮು ಅರ್ಥ ಆಗುತ್ತೆ. ಸೊ ದಟ್ಸ್ ಇಟ್ ವಿ ಹ್ಯಾವ್ ಇನ್ ದಿಸ್ ಸೆಷನ್. ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿಸ್. We will meet again in the next session with the next video of next exercise. Until then, take care.